ವಾಕ್ಯದಿಂದ ಆತನ ಸತ್ಯವೇದದ ಪುಸ್ತಕದಿಂದ ನಾವು ಅಪೋಸ್ಟ್ಲರ ಕ್ರಿಯೆಗಳ ವಿಷಯದಲ್ಲಿ ನಾವು ಸತತವಾಗಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. 8 ಅಧ್ಯಾಯಗಳನ್ನ ನಾವು ಆಗ್ಲೇ ಮುಗಿಸಿದ್ದೀವಿ. ಕಳೆದ ಬಾರಿ ನಾವು ನೋಡಿದಂತ ಒಂದು ವಿಷಯ ಫಿಲಿಪ್ಪ ಮತ್ತು ಕಂಚುಕಿಯ ಒಂದು ವಿಷಯವನ್ನ ನಾವು ಧ್ಯಾನ ಮಾಡಿದ್ವಿ. ಸೊ ನಮ್ಗೆಲ್ರಿಗೂ ಈ ಒಂದು ಘಟನೆ, ಈ ಒಂದು ವಿಷಯ ನಡೆದಿದ್ದು ನಮ್ಗೆಲ್ರಿಗೂ ಪರಿಚಿತ ಆದರೂ ಕೂಡ ಅದರಲ್ಲಿ ಅಡಗಿರುವಂತ ಅನೇಕ ಸತ್ಯದ ಗೂಢಾಚಾರಗಳನ್ನ ಕೂಡ ನಮಗೆ ತಂದೆಯ ದೇವರು ನಮ್ಮ ಮನೋನೇತ್ರಗಳನ್ನ ತೆರೆದು ನಮಗೆ ದಯಪಾಲಿಸ್ಕೊಟ್ರು. ಸೊ ಆ ಒಂದು ಘಟನೆಯಲ್ಲಿ ನಾವು ನೋಡಿದಂತ ಅನೇಕ ವಿಷಯಗಳು ನಮ್ಮ ಮನಸ್ಸಿಗೆ ತಂದುಕೊಡೋಣ. ಇವತ್ತು ಕೂಡ ಸಹೋದರ ಸಹೋದರರೇ, ಮತ್ತೊಮ್ಮೆ ನಾವು ಒಂದು ಹೊಸ ಒಂದು ವಿಷಯಕ್ಕೆ ನಾವು ನೋಡ್ತಾ ಇದ್ದೀವಿ. ಸೌಲನ ವಿಷಯದಲ್ಲಿ ಅಥವಾ ಪೌಲನ ವಿಷಯದಲ್ಲಿ ಅಪೊಸ್ತಲರ ಕಾರ್ಯಗಳಲ್ಲಿ ಯಾವ ರೀತಿ ಪೌಲನು ಸೌಲಾಗಿದ್ದಾಗ ಯಾವ ರೀತಿ ಸಭೆಯನ್ನ ಹಿಂಸೆ ಮಾಡ್ತಾ ಇದ್ರು, ಯಾವ ರೀತಿ ಅನೇಕ ರೀತಿಯ ಹಿಂಸೆಗಳಿಗೆ ಕ್ರೈಸ್ತರನ್ನ ಒಳಪಡಿಸಿದ್ರು ಅಂತ ನಮಗೆ ಆಗ್ಲೇ ಮಾಹಿತಿ ಇದೆ. ಸೊ ಆ ಒಂದು ವಿಚಾರವೇ ಈ ದಿನದಲ್ಲಿ ನಾವು ಪ್ರಾರಂಭ ಮಾಡೋದು. ಸೌಲನು ಯಾವ ರೀತಿ ಪೌಲಾಗಿ ಅಥವಾ ಪೌಲನಾಗಿ ಅಲ್ಲಿ ಪರಿವರ್ತನೆ ಹೊಂದಿರುವ ಒಂದು ಸನ್ನಿವೇಶವನ್ನ ಈ ದಿನದ ಪಾಠದಲ್ಲಿ ನಾವು ನೋಡೋಕಿದ್ದೀವಿ. ಇದು ಅನೇಕ ಸಮಯಗಳಲ್ಲಿ ಸಹೋದರಗಳು ನಮಗೆ ಅವರು ಕೊಡುವಂತ ಸಂದೇಶಗಳಲ್ಲಿ ಅಲ್ಲಲ್ಲಿ ಒಂದಷ್ಟು ವಚನಗಳನ್ನ ನಮಗೆ ತಿಳಿಸಿರ್ತಾರೆ. ಆದ್ರೂ ಕೂಡ ಈ ರೀತಿಯ ಒಂದು ವಚನದ ಅಡಿಯಲ್ಲಿ, ವಚನದ ಪ್ರಕಾರ ಒಂದೊಂದು ವಚನವನ್ನ ನಾವು ಕೂಲಂಕುಷವಾಗಿ ನಾವು ಧ್ಯಾನ ಮಾಡುವಾಗ ಒಂದು ಒಳ್ಳೆಯ ಸಾರಾಂಶ ಕೂಡ ನಮಗೆ ಸಿಗುವಂತದ್ದಾಗಿದೆ. ಆ ರೀತಿಯಲ್ಲಿ ಇವತ್ತು ಕೂಡ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ ನಾವು ಪ್ರಾರಂಭ ಮಾಡಲಿದ್ದೀವಿ. ಸೊ ಇಲ್ಲಿ ನಾವು ನೋಡುವಂತ ಕಾರ್ಯಗಳು ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಸೌಲನು ಯಾವ ರೀತಿ ಒಂದು ಒಳ್ಳೆಯ ಯಹೂದ್ಯನಾಗಿ ಆತನಿಗೆ ಕೊಡಲ್ಪಟ್ಟಂತ ಅರಿವಿನ ಪ್ರಕಾರ ಅವನು ಅದರಲ್ಲಿ ವಿಧೇಯರಾಗಿ ಯಥಾರ್ಥವಾದ ಹೃದಯದಿಂದ ಅವರು ದೇವರ ಒಂದು ವಿಚಾರದಲ್ಲಿ ಅವರು ನಡೀತಾ ಇದ್ರು ಅಂತ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯ ಸೌಲನಿಗೆ ಈಗ ದೇವರು ಈ ಸುವಾರ್ತೆ ಯುಗದಲ್ಲಿ ಒಂದು ಶ್ರೇಷ್ಠವಾದ ಒಂದು ಕೆಲಸವನ್ನ ಕೊಡೋದಿಕ್ಕೆ ಆತನನ್ನ ಅಲ್ಲಿ ಆರಿಸ್ಕೋತಾರೆ. ಈ ವಿಷಯವನ್ನ ನೋಡುವಾಗ ಯಾವ ಒಂದು ಸಂದರ್ಭದಿಂದ, ಯಾವ ಒಂದು ಗುಣಾತಿಶಯಗಳಿಂದ ತುಂಬಿದ್ದಂತ ಸೌಲನು ಯಾವ ರೀತಿ ತಂದೆಯಾದ ದೇವರು ಆತನು ಕೊಡುವಂತ ಅನುಭವದಿಂದ ತಕ್ಷಣವೇ ಆ ಒಂದು ಯಥಾರ್ಥ ಹೃದಯದಿಂದ ಇದ್ದ ಸೌಲನು ದೇವರ ವಿಚಾರವಾಗಿ ದೇವರನ್ನ ಮತ್ತೆ ಯೇಸು ಕ್ರಿಸ್ತರನ್ನ ಮೆಸ್ಸಯ ಅಂತ ಸ್ವೀಕಾರ ಮಾಡೋದಿಕ್ಕೆ ಅಲ್ಪವಾದ ಸಮಯನ್ನ ತಗೊಂಡು ಅವರಲ್ಲಿ ಪರಿವರ್ತನೆ ಹೊಂದಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ ನಾವು ಇವತ್ತಿನ ಪಾಠದಲ್ಲಿ ನಾವು ಪ್ರಾರಂಭ ಮಾಡೋಣ. ಅಪೊಸ್ತಲರ ಕ್ರಿಯೆಗಳು 9ನೇ ಅಧ್ಯಾಯ 1 ಮತ್ತು 2 ವಚನಗಳು. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 1 ಮತ್ತು 2 ವಚನಗಳು. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆ ಮಾತನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಅವಶ್ಯಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ, ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಸೊ ಇಲ್ಲಿ ಸೌಲನು ನಾವು ನೋಡಿದ್ವಿ, ಈತನ ಒಂದು ಪರಿಚಯ ನಮಗೆ
ಎಲ್ಲಿ ನಮ್ಗೆ ಸಿಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಸೌಲನು ಯಾವಾಗ ಆ ಸ್ತೆಫಾನನು ಯಾವಾಗ ಅಲ್ಲಿ ಆ ಕುಂದಾಕಪ್ಪ ಅಲ್ಲಿ ಸ್ತೆಫಾನನ್ನ ಯಾವ ರೀತಿ ಅವರು ಕಲ್ಲೊಡೆದು ಸಾಯಿಸಿದ್ರೋ ಆ ಒಂದು ಸಂದರ್ಭದಲ್ಲಿ ಸೌಲನು ಅಲ್ಲಿ ಇದ್ರು ಅಂತ ಕೂಡ ನಮಗೆ ಮಾಹಿತಿ ಉಂಟು. ಸೊ ಆ ರೀತಿಯಲ್ಲಿ ಸಹೋದರರೇ, ಇಲ್ಲಿ ನಾವು ನೋಡುವಾಗ ಸೌಲನು ಯಾವ ರೀತಿ ಅವನು ಕೋಪಗೊಂಡು ಅಥವಾ ಆವೇಶದಿಂದ ಅವನು ಈ ಕ್ರೈಸ್ತರನ್ನ ನಾವು ನಿರ್ಮೂಲ ಅಥವಾ ನಾಶ ಮಾಡಬೇಕು ಅನ್ನುವ ಒಂದು ಮನಸ್ಸಿನಿಂದ ಆತನು ಒಂದು ಯಹೂದ್ಯನಾಗಿ ಅವನು ಛಲವನ್ನ ತೋರಿಸಿರುವ ಒಂದು ವಿಷಯವನ್ನ ನೋಡ್ತೀವಿ. ಆ ರೀತಿಯಲ್ಲಿ ಯೆರೂಸಲೇಮಲ್ಲಿ ಅನೇಕ ರೀತಿಯಾದ ಸಂಕಷ್ಟಗಳನ್ನ ಕ್ರೈಸ್ತರಿಗೆ ಕೊಟ್ಟು ಯೆರೂಸಲೇಮಲ್ಲಿ ಅವರ ಒಂದು ಸಂಖ್ಯೆ ಬಹು ಕಡಿಮೆ ಆಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಆ ಒಂದು ಘಟನೆಯಲ್ಲಿ ಒಂದು ವಿಷಯವನ್ನ ಏನ್ ನಾವು ನೋಡಿದ್ವಿ ಅಂದ್ರೆ, ಅಲ್ಲಿ ಅಪೋಸ್ಟಲರು ಮಾತ್ರ ಯೆರೂಸಲೇಮನ್ನ ಬಿಟ್ಟು ಹೋಗದೆ ಇರಂಗೆ ದೇವರು ಅವರಿಗೆ ಒಂದು ಕೃಪೆಯನ್ನ ತೋರಿಸಿ ಅವರಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಅದು ಬಿಟ್ಟು ಅನೇಕ ಯೇಸು ಕ್ರಿಸ್ತರ ಹಿಂಬಾಲಿಸುವ ವ್ಯಕ್ತಿಗಳನ್ನ ಅಲ್ಲಿ ಚದುರಿಸಿದ್ರು ಅಂತ ಕೂಡ ನೋಡ್ತೀವಿ. ಇದು ಕೂಡ ದೇವರ ಸಂಕಲ್ಪವಾಗಿ ಇತ್ತು ಅಂತ ಕೂಡ ನಾವು ನಮ್ಮ ಸ್ಟಡಿಯಲ್ಲಿ ನೋಡಿದ್ವಿ. ಸೊ ಆ ರೀತಿ ಇರುವಾಗ ಸೌಲನೀಗ ಮತ್ತೆ ಈ ಒಂದು ಕ್ರೈಸ್ತರು ಈಗ ಯೆರೂಸಲೇಮಲ್ಲಿ ಕಡಿಮೆ ಆಗಿದ್ರು ಕೂಡ ಬೇರೆ ಪ್ರಾಂತ್ಯಗಳಲ್ಲಿ ಇವರು ಈ ಒಂದು ದುರ್ಬೋಧನೆಗಳನ್ನ ಅಥವಾ ಯಹೂದ್ಯರ ಒಂದು ಹಳೆ ಒಡಂಬಡಿಕೆಯನ್ನ ತಪ್ಪಾಗಿ ಅವರು ತಿಳಿಸಿ ಅವರ ಒಂದು ಕಡೆಗೆ ಅವರು ಸೆಳೀತಾ ಇದ್ದಾರೆ ಅನ್ನುವ ಒಂದು ವಿಷಯವನ್ನ ಅವ್ರ ಮನಸ್ಸಿಗೆ ಬಂದು ಅವರೀಗ ದಮಸ್ಕು ಪಟ್ಟಣಕ್ಕೆ ಅವರು ಹೋಗೋದಕ್ಕೆ ಅವರು ಅಪ್ಪಣೆಯನ್ನ ಕೇಳ್ತಾರೆ. ಸೊ ಆ ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ ಯಾರೆಲ್ಲ ಕ್ರೈಸ್ತರು ಕಂಡು ಬರ್ತಾರೋ ಅವ್ರನ್ನೆಲ್ಲ ಅಲ್ಲಿ ಸೆರೆ ಹಿಡಿದು ಮತ್ತೆ ಯೆರೂಸಲೇಮಿಗೆ ಕರ್ಕೊಂಡ್ಬಂದು ಅವರಿಗೆ ಸೆರೆಮನೆಯನ್ನ ನಾವು ಸೆರೆಮನೆಯಲ್ಲಿ ಇಡಬೇಕು ಅನ್ನುವ ಒಂದು ಆಜ್ಞೆಯನ್ನ ಅಲ್ಲಿರುವಂತ ಪ್ರಧಾನ ಯಾಜಕರಾಗಿರುವಂತ ಒಂದು ವಿಷಯದಲ್ಲಿ ಅವ್ರ ಹತ್ರ ಒಂದು ಪತ್ರವನ್ನ ಬರ್ಕೊಂಡು ಹೋಗಿ ಆ ಒಂದು ದೇವರ ಯಹೂದ್ಯರ ಒಂದು ಎಲ್ಲೆಲ್ಲ ಅವರು ಸಿನಿಗಾಕ್ಸ್ ಅಲ್ಲಿ ಅವರು ಕೂಡ್ತಾರೋ ಅಲ್ಲಿ ಹೋಗಿ ಈ ಒಂದು ವಿಚಾರವಾಗಿ ಮಾತನಾಡಿ ಅಲ್ಲಿ ಆ ಒಂದು ಪತ್ರದ ಮೂಲಕ ಅಲ್ಲಿ ಬಂಧಿಸಿ ಅವ್ರನ್ನ ಕರ್ಕೊಬರೋದಕ್ಕೆ ಅವರು ಮುಂದೆ ಆದ್ರು ಅಂತ ಕೂಡ ನೋಡ್ತೀವಿ ಸಹೋದರ. ಸೊ ಇದು ಯಾವಾಗ ನಡೀತು ಅಂತ ನಾವು ಒಂದು ಗಮನವನ್ನ ನಾವು ಹಾರಿಸಿದ್ರೆ, ಯೇಸು ಕ್ರಿಸ್ತನು ಸತ್ತು 1 ವರ್ಷದಲ್ಲೇ ಸಹೋದರರೇ ಅವರ ಒಂದು ಶಿಲುಬೆಯ ಮರಣ, ಅವರ ಪುನರುತ್ಥಾನ, ಅವರು ಪರಲೋಕಕ್ಕೆ ಎತ್ತಲ್ಪಟ್ಟುವ ವಿಷಯ ಇದೆಲ್ಲ ಆಗಿ 1 ವರ್ಷ ಅಥವಾ 1.5 ವರ್ಷ ಕಾಲದಲ್ಲಿ ಈ ಒಂದು ಘಟನೆಗಳು ಪ್ರಾರಂಭವಾಯಿತು ಅಂತ ಕೂಡ ನೋಡ್ತೀವಿ. ನಮ್ಗೆಲ್ಲ ಗೊತ್ತಿರೋ ಹಂಗೆ ಕ್ರೈಸ್ತರ ಒಂದು ನಂಬಿಕೆಯ ಒಂದು ದಿನಗಳು ಹೆಂಗಿರ್ಬೋದು ಅಂದ್ರೆ ತುಂಬಾ ಆ ವಿಶ್ವಾಸದಲ್ಲಿ ಅವರು ಏನಾಗಿದ್ರಿ, ಸ್ವಲ್ಪ ಕೊರತೆ ಇದ್ದವರಾಗಿದ್ದಿರ್ಬೋದು, ಅವ್ರು ಬೆಳೀತಾ ಇದ್ದಿರ್ಬೋದು. ಆ ಸಮಯದಲ್ಲೇ ಇವ್ರನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನುವ ಒಂದು ಛಲದಿಂದ ಪೌಲನು ಹೋಗಿದ್ದನ್ನ ನೋಡ್ತೀವಿ. ಸೊ ಪೌಲನ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಕ್ರೈಸ್ತರು ಅನ್ನುವ ಜನ ಯಹೂದ್ಯರ ನಂಬಿಕೆ, ಆ ನಂಬಿಕೆಗೆ ವಿರುದ್ಧವಾಗಿ ಅವರು ಮಾತನಾಡ್ತಾ ಇದ್ದಾರೆ. ಯಹೂದ್ಯರಲ್ಲಿ ಭಿನ್ನ ಅಭಿಪ್ರಾಯಗಳನ್ನ ತರ್ತಾ ಇದ್ದಾರೆ. ಯಹೂದ್ಯರು ಅನೇಕ ಮಂದಿ ಅವರನ್ನ ಹಿಂಬಾಲಿಸಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಈ ಒಂದು ಯಹೂದ್ಯ ನಂಬಿಕೆಗೆ ವಿರುದ್ಧವಾದದ್ದು ಅಂತ ಅವರ ಮನಸ್ಥಿತಿ ಇತ್ತು. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರು ಸ್ತೆಫಾನನನ್ನ ನೋಡಿದ್ರು.
ಅವರು ಮಾತನಾಡಿದಂತ ದೇವರ ಒಂದು ಸಂದೇಶವನ್ನ ಕೇಳಿದ್ರು. ಅವರು ಯಾವ ರೀತಿ ಧೈರ್ಯವಾಗಿ ದೃಢವಾಗಿ ಸ್ತೆಫನನು ಅಲ್ಲಿ ಸಾಕ್ಷಿ ಕೊಟ್ಟಿದ್ದನ್ನ ನೋಡಿದ್ರು. ಅದು ಮಾತ್ರವಲ್ಲ, ಸ್ತೆಫನನ ಮುಖವು ಯಾವ ರೀತಿ ಪ್ರಕಾಶಮಾನವಾಗಿ ಇತ್ತು ಅಂತ ಕೂಡ ನೋಡಿದ್ರು ಸಹೋದರರೇ. ಆದರೂ ಕೂಡ ಕ್ರೈಸ್ತರ ಮೇಲೆ ಒಂದು ತಪ್ಪಾದ ಅಭಿಪ್ರಾಯ ಆತನಿಗಿತ್ತು. ಅದಕ್ಕೋಸ್ಕರ ನಾವು ನೋಡುವಾಗ ಸಹೋದರರೇ, ಇವರು ಯಹೂದ್ಯ ದೇವರ ವಿರುದ್ಧವಾಗಿ ಮಾತನಾಡುವುದು ಮತ್ತೆ ಯಹೂದ್ಯರ ಒಂದು ಹಳೆ ಒಡன்பಡಿಕೆಯ ವಿಚಾರಗಳಲ್ಲಿ ಇವರು ಯೇಸು ಕ್ರಿಸ್ತನನ್ನ ಮೆಸ್ಸಾಯ ಅಂತ ಈ ಒಂದು ಯೆರೂಸಲೇಮಿನ ಯಹೂದ್ಯರಿಗೆ ತಿಳಿಸಿ ಅವರನ್ನ ಮೋಸಗೊಳಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ, ಅವರ ಒಂದು ತಪ್ಪಾದ ಅಭಿಪ್ರಾಯ ಅವರಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸಹೋದರ. ಸೊ ಇದು ಎಷ್ಟು ಒಂದು ರೀತಿಯಲ್ಲಿ ಇದನ್ನ ಸೌಲ್ ತಗೊಂಡ್ರು ಅಂದ್ರೆ, ಈ ಕ್ರೈಸ್ತರ ಒಂದು ಕೌಂಟು ದಿನ ದಿನ ಹೆಚ್ಚಾಗ್ತಾನೆ ಇತ್ತು. ಆ ಒಂದು ಯೆರೂಸಲೇಮಲ್ಲಿ ಮತ್ತೆ ಯೆರೂಸಲೇಮ್ ಸುತ್ತಿರುವ ಪ್ರಾಂತ್ಯಗಳಲ್ಲಿ ಈ ಕ್ರೈಸ್ತರ ಒಂದು ನಂಬಿಕೆಯ ವಿಚಾರಗಳು ಅದು ಹೆಚ್ಚಾಗ್ತಾನೆ ಬಂತು. ಅದರಿಂದ ಸೌಲನಿಗೆ ಇದನ್ನ ನಾವು ಹಂಗೆ ಬಿಟ್ರೆ ಇದು ಈ ಒಂದು ಧರ್ಮವು ಅಥವಾ ಈ ಒಂದು ರಿಲಿಜನ್ ಇದು ಯಹೂದ್ಯರನ್ನ ತಪ್ಪಾದ ದಾರಿಗೆ ಕರ್ಕೊಂಡು ಹೋಗುವ ಒಂದು ಮಾರ್ಗವಾಗಿ ಆಗ್ಬಿಡ್ತದೆ ಅಂತೇಳಿ ಏನಾದ್ರೂ ಮಾಡಿ ಇದನ್ನ ಸಂಪೂರ್ಣವಾಗಿ ನಾವು ನಿಲ್ಲಿಸ್ಬೇಕು ಅನ್ನುವ ಒಂದು ವಿಷಯದಲ್ಲಿ ಅವರು ಹಗಲು ರಾತ್ರಿ ಅಲ್ಲಿ ವಚನ ನೋಡ್ಬೇಕಾದ್ರೆ ಅವರು ಉಸಿರು ಯಾವ ರೀತಿ ಇತ್ತು ಅಂದ್ರೆ ಅಷ್ಟು ಕೋಪದ ಒಂದು ವಿಷಯವಾಗಿತ್ತು. ಎಷ್ಟು ಕೋಪಗೊಂಡಿದ್ರು ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅವ್ರನ್ನ ಕೊಂದಾಕೋದಕ್ಕೆ ಕೂಡ ಅವರು ತಯಾರಾಗಿದ್ರು. ಯಾಕೆ ಆದ್ರೆ ಆ ಯಹೂದ್ಯ ಧರ್ಮದ ಮೇಲೆ ಅವ್ರು ಇದ್ದಂತ ಒಂದು ಛಲ ಅಥವಾ ಆ ನಂಬಿಕೆ ಆ ರೀತಿ ಇತ್ತು. ಅದನ್ನೇ ನಾವು ಸೌಲನಿಂದ ನೋಡುವಂತ ವಿಷಯ. ಅವ್ರು ಯಾವುದೇ ರೀತಿ ಅನೀತಿ ವಿಷಯಗಳು ಅಥವಾ ಆವಾಗಿರುವಂತ ಪೊಲಿಟಿಕಲ್ ವಿಷಯಕ್ಕೋಸ್ಕರ ಈ ಕೆಲಸಗಳನ್ನ ಮಾಡಿಲ್ಲ. ಬದಲಾಗಿ ಸಂಪೂರ್ಣವಾಗಿ ದೇವರ ವಿಚಾರದಲ್ಲಿ ಅವರು ಯಹೂದ್ಯ ನಂಬಿಕೆಯಲ್ಲಿ ಇದ್ದಿರೋದ್ರಿಂದ ಇದೆಲ್ಲಾನು ತಪ್ಪು ಅಂತ ಅವರ ಭಾವನೆಯಲ್ಲಿ ಈ ಕೆಲಸಗಳನ್ನ ಮಾಡಿದ್ರು ಅಂತ ಕೂಡ ನಾವು ಮನಸ್ಸಿಗೆ ತಂದ್ಕೋಬೇಕು ಸಹೋದರರೇ. ಸೊ ಈ ವಿಚಾರಗಳ ಆದ ನಂತರ ಈಗ ದಮಸ್ಕು ಹೋಗುವ ಈ ಒಂದು ದಾರಿಯಲ್ಲಿ ನಡೆದ ಘಟನೆಯನ್ನ ಇಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯ 3 ಮತ್ತು 4 ವಚನಗಳು. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 3 ಮತ್ತು 4 ವಚನಗಳು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಸರಿ, ಇಲ್ಲಿ ಸಹೋದರರೇ, ಈಗ ದಮಸ್ಕು ಹತ್ರ ಬರ್ತಾ ಇದ್ದಾರೆ. ಅದು ಒಂದು ದೊಡ್ಡ ಒಂದು ಪಟ್ಟಣವಾಗಿತ್ತು. ಆ ದಮಸ್ಕು ಅಲ್ಲಿ ಅನೇಕ ಕ್ರೈಸ್ತರು ಅಲ್ಲಿ ಇದ್ದಾರೆ ಅಂತ ಆತನಿಗೆ ಒಂದು ಸುಳುವು ಸಿಕ್ತು. ಆ ಒಂದು ಆಧಾರದ ಮೇಲೆ ಈಗ ಅವ್ರನ್ನೆಲ್ಲ ಬಂಧಿಸಿ ಯೆರೂಸಲೇಮಿಗೆ ತಂದು ಅವ್ರನ್ನ ಸಂಕಷ್ಟಕ್ಕೆ ಒಳಪಡಿಸ್ಬೇಕು ಅಥವಾ ಸೆರೆಮನೆಗೆ ಆಗ್ಬೇಕು ಅಂತ ಹೇಳಿನೇ ಅವರು ಹೋದ್ರು. ಆದ್ರೆ ಆ ದಮಸ್ಕು ಸೇರೋದಕ್ಕಿಂತ ಮುಂಚೆ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡ ಬೆಳಕು ಅಥವಾ ಒಂದು ಪ್ರಕಾಶಮಾನವಾದ ಒಂದು ಬೆಳಕು ಅಲ್ಲಿ ಆಕಾಶದಿಂದ ಕಾಣಿಸಲ್ಪಡ್ತು ಅಂತ ಅಲ್ಲಿ ನಮಗೆ ವಿಷಯ ತೋರಿಸ್ತಾರೆ. ಸೊ ಆ ರೀತಿಯ ಒಂದು ವಿಸ್ಮಯವಾದ ಒಂದು ಬೆಳಕು ಬಂದಾಗ ಅಲ್ಲಿ ಸೌಲನು ಮತ್ತೆ ಅವರ ಆತನ ಸಂಗಡ ಇದ್ದ ಜನರು ಆತನ ಜೊತೆ ಅವರು ಬಂದಂತ ಪ್ರಜೆಗಳು ಅಥವಾ ಆತನಿಗೆ ಸಹಾಯಕರಾಗಿ ಬಂದಂತವರು ಎಲ್ಲರೂ ಕೂಡ ಅಲ್ಲಿ ನೆಲಕ್ಕೆ ಬಿದ್ದು ಅಲ್ಲಿ ಭಯಗೊಂಡ್ರು ಅಂತ ನೋಡ್ತೀವಿ. ಆವಾಗ ಒಂದು ವಾಣಿಯನ್ನ ಪೌಲನು ಕೇಳಿದ್ದು ಅಂತ ಅಲ್ಲಿ ಹೇಳ್ತಾರೆ. ಆ ವಾಣಿ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ
ಸೌಲನೇ ಸೌಲನೇ ಯಾಕೆ ನನ್ನನ್ನ ಒಳಪಡಿಸ್ತಾ ಇದೀಯಾ ಅನ್ನುವ ಒಂದು ಪ್ರಶ್ನೆ ಅಲ್ಲಿ ಹಾಕೋದನ್ನ ನಾವು ನೋಡ್ತೀವಿ ಸಹೋದರ. ಸೊ ಯೋಚನೆ ಮಾಡಿ, ತುಂಬಾ ದೃಢವಾದ ನಿರ್ಧಾರದಿಂದ ಅವರಲ್ಲಿದ್ದ ಒಂದು ಕೋಪ, ಅವರಲ್ಲಿದ್ದ ಒಂದು ದ್ವೇಷ, ಇದೆಲ್ಲ ಅವರು ಆತನ ಮನಸ್ಸಲ್ಲಿಟ್ಟು ಈಗ ದಮಸ್ಕುವಲ್ಲಿ ಏನೆಲ್ಲ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ಕೊಂಡು ಹೋಗುವಾಗ, ಈ ಒಂದು ವಿಶೇಷವಾದ ಒಂದು ವಿಸ್ಮಯ ನಡೆಯುವಾಗ ಯೋಚನೆ ಮಾಡಿ, ಅವ್ರಿಗೆ ಎಂತ ಒಂದು ಭಯ ಅಥವಾ ಎಂತ ಒಂದು ಸಡನ್ ಆಗಿ ಒಂದು ಅಸ್ಟ್ರಾನಿಶಿಂಗ್ ಆಗಿ ಒಂದು ವಿಷಯ ನಡೆದಿರುವಾಗ ಸಹೋದರರೇ, ಇದು ಸ್ವಲ್ಪ ಅವರಿಗೆ ಯೋಚನೆ ಮಾಡುವಂತ ಒಂದು ವಿಷಯವನ್ನ ದೇವರು ಅನುಮತಿ ಮಾಡಿದ್ರು ಅಂತ ನೋಡ್ತೀವಿ. ಸೊ ಈ ಒಂದು ಬೆಳಕು, ಪ್ರಕಾಶಮಾನವಾದ ಬೆಳಕು ಮತ್ತೆ ಆ ವಾಣಿ, ಇದೆಲ್ಲ ನಾವು ನೋಡ್ಬೇಕಾದ್ರೆ ಇದು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಏನು ನಡೀತು ಅನ್ನೋದನ್ನ ಇನ್ನ ಸ್ವಲ್ಪ ನಾವು ಸರಿಯಾಗಿ ಅದನ್ನ ಸ್ಪಷ್ಟಪಡಿಸ್ಕೊಳ್ಳೋದಕ್ಕೆ ಸಹೋದರರು ಈ ಒಂದು ಘಟನೆಯನ್ನ ಸ್ವಲ್ಪ ನಮಗೆ ಆಳವಾಗಿ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಓಕೆನಾ? ಸೊ ಈ ಒಂದು ವಿಷಯ ಹೆಂಗಂತ ಪ್ರಾರಂಭ ಮಾಡ್ತಾರೆ ಅಂದ್ರೆ, ಈ ಘಟನೆ ಎಲ್ಲೆಲ್ಲ ಬರೆಯಲ್ಪಟ್ಟಿದೆಯೋ ಅಲ್ಲಿ ನಾನಾ ವಿಷಯಗಳು ಏನಂತ ಹೇಳ್ತಾರೆ ಅಂದ್ರೆ, ಸ್ವಲ್ಪ ಅದು ಕಾಂಟ್ರರಿ ಅಂತ ಹೇಳ್ತಾರೆ. ಅದು ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತ ರೀತಿಯಲ್ಲಿ ನಾವು ನೋಡ್ತೀವಿ. ಆದ್ರೆ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಇಲ್ಲಿ ನಮ್ಗೆ ಒಂದು ಸ್ಟಡಿನ ಕೊಡ್ತಾರೆ ಈಗ ಸಹೋದರರು. ಓಕೆನಾ? ಈ ಒಂದು ವಚನಗಳನ್ನ ಬರೆದಿಟ್ಕೊಳ್ಳಿ. ಈ ವಚನದಲ್ಲಿ ಮುಖ್ಯವಾದ ವಚನಗಳನ್ನ ಮಾತ್ರ ನಾವು ಓದೋಣ. ಆ 3 ವಚನಗಳಲ್ಲೂ ಏನು ವಿಷಯ ಬರೆಯಲ್ಪಟ್ಟಿದೆ, ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಸಹೋದರರು ನಮಗೆ ಒಂದು ಡೀಟೈಲ್ ಆಗಿ ಒಂದು ಸ್ಟಡಿ ಕೊಡ್ತಾರೆ. ಓಕೆನಾ? ಸೊ ಈ 3 ವಚನಗಳು ಯಾವುದು ಅಂತ ನೋಡ್ಬೇಕಾದ್ರೆ, ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 3ರಿಂದ 8 ವಚನಗಳನ್ನ ಬರ್ಕೊಳ್ಳಿ. ಅದೇ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 3ರಿಂದ 8. ಅದೇ ಅಪೊಸ್ತಲರ ಕಾರ್ಯಗಳಲ್ಲಿ 22ನೇ ಅಧ್ಯಾಯ 6ರಿಂದ 11 ವಚನಗಳು. 22ನೇ ಅಧ್ಯಾಯ 6ರಿಂದ 11 ವಚನಗಳು. 3ನೇದಾಗಿ ಅದೇ ಅಪೊಸ್ತಲರ ಕಾರ್ಯಗಳು 26ನೇ ವಚನ, 26ನೇ ಅಧ್ಯಾಯ 12ರಿಂದ 18 ವಚನಗಳು. ಬರ್ಕೊಂಡ್ರ? ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 12ರಿಂದ 18 ವಚನಗಳು. ಇದು 3 ವಿಷಯಗಳು ಯಾವುದೋ ಒಂದು ರೀತಿಯ ವಿಷಯವನ್ನ ತಿಳಿಸ್ತಂತದಾಗಿದೆ. ಏನಂದ್ರೆ, ಆ ವಾಣಿ ಅನ್ನುವ ಒಂದು ಪದವನ್ನ ಇಲ್ಲಿ ಬಳಸೋದನ್ನ ನೋಡ್ತೀವಿ. ಈ 3 ವಿಷಯದಲ್ಲೂ ಈ ಪದವನ್ನ ಯಾವ ರೀತಿ ಬಳಸಿದ್ದಾರೆ, ಯಾವ ರೀತಿ ನಾವು ಇದನ್ನ ಸ್ಟಡಿ ಮಾಡಬೇಕು ಅಂತ ಹೇಳ್ಬೇಕಾದ್ರೆ, ಸಹೋದರರೇ, ಅಲ್ಲಿ ವಿಶೇಷವಾಗಿ ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 7ನೇ ವಚನವನ್ನ ಒಂದ್ಸರಿ ಓದೋಣ. 7ನೇ ವಚನ. ನಿನಗೆ ತಿಳಿಸಲ್ಪಟ್ಟ 7ನೇ ವಚನ. ನಾನು ಎದ್ದು ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ದನಿಯನ್ನು ಮಾತ್ರ ಕೇಳಿ ಯಾರನ್ನೂ ಕಾಣದೆ ಮೂಕರಂತೆ ನಿಂತರು. ನೋಡ್ರಿ, ಇಲ್ಲಿ ಒಂದು ವಿಷಯವನ್ನ ನಾವು ಗಮನಿಸ್ಬೇಕು. ಈ ವಚನ ಓದುವಾಗ ಅಲ್ಲಿ 4ನೇ ವಚನದಲ್ಲಿ ವಾಣಿ ಅಂತ ಕೊಡಲ್ಪಟ್ಟಿತ್ತು, ಇಲ್ಲಿ ಧ್ವನಿ ಅಂತ ಕೊಡಲ್ಪಟ್ಟಿದೆ. ಈ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ಹೆಂಗಿದೆ ಅಂತ ನೋಡ್ಬೇಕಾದ್ರೆ ವಾಯ್ಸ್ ಅಂತಿದೆ, ಸೌಂಡ್ ಅಂತಿದೆ. ಓಕೆನಾ? ಇದಕ್ಕೆ ಎರಡಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಸೌಂಡು ಅನ್ನೋದಕ್ಕೂ ವಾಯ್ಸ್ ಅನ್ನೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಏನಂದ್ರೆ, ಶಬ್ದ ಅಂತ ಹೇಳ್ಬೇಕಾದ್ರೆ ಅದು ಒಂದು ಗುಡುಗು ಮಿಂಚು ಅದು ಮಾಡುವಂತ ಶಬ್ದ ಅಂತ ನಾವು ಒಂದು ಎಕ್ಸಾಂಪಲ್ ತಗೋಬಹುದು. ವಾಣಿ ಅಂತ ಹೇಳ್ಬೇಕಾದ್ರೆ ಯಾರೋ ಮಾತನಾಡುವ ಒಂದು ಧ್ವನಿ ಅವ್ರಿಗೆ ಕೇಳುವಂಥದ್ದು. ಇದು ಎರಡಕ್ಕೆ ಇಲ್ಲಿ ಸಹೋದರರು ನಮ್ಗೆ ಒಂದು ಸ್ಟಡಿಯನ್ನ ಕೊಡ್ತಾರೆ. ಏನಂತ ನೋಡ್ಬೇಕಾದ್ರೆ, ಈ ಒಂದು ವಿಷಯದಲ್ಲಿ ಸಹೋದರರೇ, ಇದನ್ನೇ ನೀವು 22ನೇ ಅಧ್ಯಾಯ 9ನೇ ವಚನ ಕೂಡ ಓದಿ. ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 9ನೇ ವಚನ. ನನ್ನ ಜೊತೆಯಲ್ಲಿದ್ದವರು
ಬೆಳಕನ್ನು ಕಂಡರೆ ಹೊರತು ನನ್ನ ಸಂಗಡ ಮಾತಾಡಿದವನ ಶಬ್ದವನ್ನು ಕೇಳಲಿಲ್ಲ. ನೋಡ್ರಿ, ಇಲ್ಲೂ ಕೂಡ ಇದೇ ಒಂದು ಗ್ರೇಕ ಒಂದು ವಾಕ್ಯವನ್ನ ಬಳಸಿದ್ದಾರೆ. ಓಕೆ, ಈ ಧ್ವನಿ, ವಾಣಿ, ಶಬ್ದ ಇದೆಲ್ಲಾನು ಒಂದು ಗ್ರೀಕ್ ಭಾಷೆಯಲ್ಲಿ ಒಂದು ಒಂದು ವಾಕ್ಯ, ಒಂದು ಮಾತನ್ನ ಇದು ಹೇಳುವಂಥದ್ದು. ಗ್ರೀಕ್ ಭಾಷೆಯಲ್ಲಿ ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಫೋನ್ ಅಂತ ಹೇಳ್ತಾರೆ. ನಾವೀಗ ಫೋನ್ ಅಂತ ಹೇಳ್ತೀವಲ್ಲ, ಆ ಒಂದು ಪದವನ್ನ ಗ್ರೇಕ ಭಾಷೆಯಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಯಾವ ರೀತಿ ಆಂಗ್ಲ ಭಾಷೆಯಲ್ಲೂ ಮತ್ತೆ ಕನ್ನಡದಲ್ಲೂ ಯಾವ ರೀತಿ ವಿಂಗಡಿಸಿದ್ದಾರೆ ಅಂತ ನೋಡ್ಬೇಕಾದ್ರೆ, ಒಂದಷ್ಟು ಕಡೆ ವಾಣಿ ಅಂತ ಬರೆದಿದ್ದಾರೆ, ಒಂದಷ್ಟು ಕಡೆ ಶಬ್ದ ಅಂತ ಬರೆದಿದ್ದಾರೆ. ಓಕೆನಾ? ಸೊ ಶಬ್ದ ಅಂತ ಬರೆದಿರುವ ಕಡೆ ನಾವು ನೋಡ್ಬೇಕಾದ್ರೆ ಪ್ರಕಟಣೆ 1ನೇ ಅಧ್ಯಾಯ 15ನೇ ವಚನವನ್ನ ನೋಡೋಣ, ಯಾವ ರೀತಿ ಕನ್ನಡದಲ್ಲಿ ಅನುವಾದನೆ ಆಗಿದೆ ಅಂತ. ಪ್ರಕಟಣೆ 1ನೇ ಅಧ್ಯಾಯ 15ನೇ ವಚನ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ನೋಡ್ರಿ, ಇದು ಗ್ರೇಕ ಭಾಷೆಯಲ್ಲಿ ಫೋನ್ ಅನ್ನುವ ಒಂದು ಪದವನ್ನೇ ಯೂಸ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ನಾವು ನೋಡ್ಬೇಕಾದ್ರೆ ಧ್ವನಿ ಅಂತ ಅಲ್ಲಿ ಏನ್ ಮಾಡಿದ್ದಾರೆ, ಅನುವಾದನೆ ಮಾಡಿದ್ದಾರೆ. ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸೌಂಡ್ ಆಫ್ ಮೆನಿ ವಾಟರ್ಸ್ ಅಂತ ಬರ್ತದೆ. ಸೌಂಡ್ ಅಂತ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಓಕೆನಾ? ಸೊ ಇದೆಲ್ಲ ಏನಕ್ಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಸೌಲನು ಯೇಸು ಸ್ವಾಮಿ ಮಾತನಾಡುವ ಮಾತನ್ನ ಸೌಲನು ಶಬ್ದವಾಗಿ ಕೇಳಿದ್ನ ಅಥವಾ ಸ್ಪಷ್ಟವಾಗಿ ಅವರು ಮಾತನಾಡಿರುವ ಒಂದು ವಿಷಯವನ್ನ ಅವರು ಕೇಳಿದ್ನ ಅನ್ನೋದಕ್ಕೆ ಇಷ್ಟು ವಿಷಯಗಳನ್ನ ನಮಗೆ ಸ್ಟಡಿ ಮಾಡಿಸ್ತಾ ಇದ್ದಾರೆ. ಓಕೆನಾ? ಯಾಕೆ ಅಂದ್ರೆ ಸೌಲನು ಕೇಳಿದ್ದು ವಾಣಿ ಆದ್ರೆ ಅಲ್ಲಿ ಆತನ ಜೊತೆ ಬಂದಂತವ್ರಿಗೆ ಅದು ಶಬ್ದವಾಗಿ ಕೇಳಲ್ಪಡ್ತು ಅಂತ ನಮಗೆ ಮಾಹಿತಿ ಇದೆ. ಓಕೆನಾ? ಸೊ ಇದಕ್ಕೋಸ್ಕರನೇ ಸಹೋದರರು ಇಷ್ಟು ವಿಷಯಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಓಕೆನಾ? ಸೊ ಪ್ರಕಟಣೆ 18ನೇ ಅಧ್ಯಾಯ 22ನೇ ವಚನ ಕೂಡ ಓದಿ. ಪ್ರಕಟಣೆ 18ನೇ ಅಧ್ಯಾಯ 22ನೇ ವಚನ. ಬಾಬೇಲೆ, ನಿನ್ನಲ್ಲಿ ವೀಣಾಗಾರರು, ವಾದ್ಯಗಾರರು, ಕೊಳಲೂದುವವರು, ತುತ್ತೂರಿಯವರು ಮಾಡುವ ಧ್ವನಿಯು ಇನ್ನೆಂದಿಗೂ ಕೇಳಿಸುವುದಿಲ್ಲ. ಯಾವ ವಿಧವಾದ ಇಲ್ಲಿ ಯಾಕೆ ಈ ವಚನವನ್ನ ಕೊಡ್ತೀವಿ ಅಂದ್ರೆ, ಇಲ್ಲೂ ಕೂಡ ಧ್ವನಿಯು ಅಂತ ಬರ್ತದಲ್ಲ, ನೀವು ಆಂಗ್ಲ ಭಾಷೆಯಲ್ಲಿ ನೀವು ನೋಡ್ಬೇಕಾದ್ರೆ ಅಲ್ಲಿ ಶಬ್ದ ಅಂತ ಬರ್ತದೆ. ಸೊ ಇಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಆ ಗ್ರೇಕ ಪದವನ್ನ ಒಂದೊಂದು ಕಡೆ ಅದಕ್ಕೆ ಅನುಗುಣವಾಗಿ ಇರುವಂತ ಅರ್ಥ ಕೊಡೋದಕ್ಕೆ ಧ್ವನಿ, ಶಬ್ದ ಅಂತ ಅಲ್ಲಿ ಬಳಸಿದ್ರು ಅಂತ ನೋಡ್ತೀವಿ. ಸೊ ಅದರಿಂದ ಇಲ್ಲಿ ಏನು ವಿಷಯವನ್ನ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ, ಯೇಸು ಕ್ರಿಸ್ತನು ಹೇಳಿದಂತ ಆ ಒಂದು ಮಾತು ಸೌಲನಿಗೆ ಸ್ಪಷ್ಟವಾಗಿ ಅದು ತಿಳಿಯಲ್ಪಡ್ತು, ಅದು ಸ್ಪಷ್ಟವಾಗಿ ಅವ್ರು ಕೇಳಿದ್ರು. ಆದ್ರೆ ಆತನ ಜೊತೆ ಇದ್ದಂತ ಜನಕ್ಕೆ ಅದು ಶಬ್ದವಾಗಿ ಕೇಳಲ್ಪಡ್ತು. ಒಂದು ಗುಡುಗು ಮಿಂಚಿನ ಶಬ್ದವಾಗಿ ಅದು ಕೇಳಲ್ಪಡ್ತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ. ಇದೇ ಈ ಒಂದು ವಿಚಾರಗಳನ್ನ ನಮಗೆ ತಿಳಿಸುವಂತದ್ದಾಗಿದೆ. ಅದರಿಂದ ನಾವು 9ನೇ ಅಧ್ಯಾಯ 22ನೇ ಅಧ್ಯಾಯ 26ನೇ ಅಧ್ಯಾಯದಲ್ಲಿ ನೋಡುವಂತ ಈ ಒಂದು ಶಬ್ದ, ವಾಣಿ ಅಂತ ಹೇಳ್ಬೇಕಾದ್ರೆ ಅಲ್ಲಿ ದೇವರು ಸೌಲನಿಗೆ ಮಾತ್ರ ಅದನ್ನ ಅರ್ಥ ಮಾಡಿಕೊಳ್ಳುವ, ಅದನ್ನ ಸರಿಯಾದ ರೀತಿಯಲ್ಲಿ ಕೇಳುವಂತ ವಾಣಿಯನ್ನ ಕೊಟ್ರು. ಆದ್ರೆ ಆತನ ಜೊತೆ ಬಂದಂತವರಿಗೆ ಅದು ಒಂದು ಶಬ್ದವಾಗಿ ಇತ್ತು ಅಂತ ಕೂಡ ನಾವು ವಚನಗಳಲ್ಲಿ ನೋಡ್ತೀವಿ ಸಹೋದರ. ಸೊ ಆ ರೀತಿ ಇರುವಾಗ ಒಂದು ವಿಷಯವನ್ನ ನಾವೇನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ, ಸೌಲನಿಗೆ ಯೇಸು ಕ್ರಿಸ್ತನ ವಾಕ್ಯಗಳು ಅಥವಾ ಯೇಸು ಕ್ರಿಸ್ತನ ಒಂದು ಮಾತುಗಳು ಕೇಳೋದಿಕ್ಕೆ ಆತನಿಗೆ
ದೇವರು ಕೃಪೆನ ದಯಪಾಲಿಸಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಆದ ನಂತರನೇ ಅವ್ರನ್ನ ದೇವರು ಆರಿಸ್ಕೊಂಡ್ರು ಅಂತ ನೋಡ್ತೀವಿ. ಸೊ ಅದರಿಂದ ಯೇಸು ಕ್ರಿಸ್ತನ ಒಂದು ವಾಕ್ಯ ಡೈರೆಕ್ಟ್ ಆಗಿ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದು ವಾಕ್ಯವನ್ನ ಕೇಳೋದಕ್ಕೂ ಮತ್ತೆ ಯೇಸು ಕ್ರಿಸ್ತನು ಮಾಡಿದಂತ ಅದ್ಭುತ ಕಾರ್ಯಗಳ ಅನುಭವವು ಆತನಿಗೆ ಕೊಡಲ್ಪಟ್ಟಿಲ್ಲ. ಆದ್ರೆ ಎಲ್ಲಾ ಅಪೋಸ್ಟಲರಿಗಿಂತ ಶ್ರೇಷ್ಠವಾದ ಒಂದು ಆಶೀರ್ವಾದ ಅಪೋಸ್ತಲ ಪೌಲ್ಗೆ ಕೊಟ್ಟಿದ್ದು ದೇವರು ಏನು ಅಂದ್ರೆ, ಯೇಸು ಕ್ರಿಸ್ತನು ಉನ್ನತವಾದ ಒಂದು ಮಹಿಮೆಯನ್ನ ಪಡ್ಕೊಂಡಿರುವ ಕ್ರಿಸ್ತನನ್ನ ಒಂದು ಕ್ಷಣ ನೋಡೋದಿಕ್ಕೆ ಆತನಿಗೆ ದೇವರು ದಯಪಾಲಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಎಂತ ಒಂದು ಮಹತ್ವದ ವಿಷಯ, ಎಂತ ಒಂದು ಸಂತೋಷದ ವಿಷಯ ಅಂತ ನಾವು ನೋಡ್ಬೇಕು ಅಲ್ವಾ. ಸೊ ಈತನಿಗೊಬ್ಬನಿಗೆ ಮಾತ್ರ ಯೇಸು ಕ್ರಿಸ್ತನು ಮಹಿಮೆಯಲ್ಲಿ ಇರುವಂತ ಒಂದು ದೃಶ್ಯವನ್ನ ದೇವರು ಒಂದು ಕ್ಷಣ ಅದನ್ನ ನೋಡೋದಿಕ್ಕೆ, ಆ ಒಂದು ಬೆಳಕನ್ನ, ಆತನ ಇದ್ದಂತ ಬೆಳಕನ್ನ ನೋಡೋದಿಕ್ಕೆ ದೇವರು ಆತನಿಗೆ ಒಂದು ಅವಕಾಶವನ್ನ ಕೊಟ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಅದರಿಂದ ಈ ಒಂದು ವಿಷಯವನ್ನ ನೋಡುವಾಗ, ಅದು ವಚನ ನಾವು ನೋಡ್ಕೊಂಡು ಹೋಗುವಾಗ, ಈ ದಮಸ್ಕ್ಗೆ ಅವರು ಹೋಗುವಾಗ ಅವರು ಮಧ್ಯಾಹ್ನ ಹೊತ್ತಾಗಿತ್ತು. ಯೋಚನೆ ಮಾಡಿ, ಆ ಮಧ್ಯಾಹ್ನದ ಬೆಳಕು ಎಷ್ಟು ಒಂದು ಪ್ರಕಾಶವಾಗಿರ್ತದೆ. ಆ ಬೆಳಕಲ್ಲಿ ಈ ಒಂದು ಬೆಳಕು ಆತನ ನೋಡುವಾಗ ಆತನ ಕಣ್ಣು ಏನಾಗೋಯ್ತಂತೆ, ಅದು ಅದು ಬ್ಲೈಂಡ್ ಆಗೋಯ್ತು ಅಂತ ಹೇಳ್ತಾರೆ. ಸಹೋದರರೇ, ಆ ಒಂದು ವಿಚಾರಗಳನ್ನ ನೋಡುವಾಗ, ಯಾವಾಗ ಸೌಲನು ಆ ನೆಲಕ್ಕೆ ಬಿದ್ರೋ ಅವರ ಸಂಗಡ ಇದ್ದಂತ ಎಲ್ರೂ ಕೂಡ ಅವರು ಬಿದ್ರು ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಸೊ ಆ ರೀತಿಯಲ್ಲಿ ಸಹೋದರರೇ, ಅವರು ಆ ಒಂದು ವಿಷಯವನ್ನ ನೋಡುವಾಗ ಈ 3 ವಚನಗಳನ್ನ ನಾವು ಕೊಟ್ಟವಲ್ಲ, 3 ವಚನಗಳನ್ನ, ಆ 3ರಲ್ಲೂ ನಾವು ಏನ್ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ, ಎಲ್ರೂ ಸೌಲನು ಮತ್ತೆ ಅವರ ಸಂಗಡ ಬಂದಂತ ಜನರು ಎಲ್ರೂ ಬೆಳಕನ್ನ ನೋಡಿದ್ರು, ಎಲ್ರೂ ನೆಲಕ್ಕೆ ಬಿದ್ರು. ಆದರೆ ಸೌಲನಿಗೆ ಮಾತ್ರ ದೇವರ ಒಂದು ವಾಣಿ ಕೇಳಿ, ಆ ವಾಣಿ ಸ್ಪಷ್ಟವಾಗಿ ಆತನ ಮನಸ್ಸಿಗೆ ಅಥವಾ ಆತನ ಒಂದು ಕಿವಿಗೆ ಆತನು ಬಿದ್ದಿರೋದ್ರಿಂದಾನೇ ಅವರು ಮತ್ತೆ ಪ್ರಶ್ನೆಯನ್ನ ಹಾಕೋದಿಕ್ಕೆ ಅಲ್ಲಿ ಒಂದು ಅವಕಾಶ ಸಿಕ್ಕಿದೆ. ಬೇರೆ ಬೆಳಕು ಸಿಕ್ಕಿ ಬೇರೆ ಶಬ್ದ ಇದ್ದಿದ್ರೆ ಅವರು ಕೇಳುವಂತ ಒಂದು ಪ್ರಶ್ನೆ ಅಲ್ಲಿ ಬರೋದಿಕ್ಕೆ ಸಾಧ್ಯನೇ ಇರಲಿಲ್ಲ ಸಹೋದರರೇ. ಇದೇ ನಮಗೆ ಇನ್ನ ಒಂದು ಸ್ಪಷ್ಟವಾಗಿ ನಾವು ನಂಬೋದಕ್ಕೆ ಈ ಒಂದು ಬರುವಂತ ವಚನನೇ ನಮ್ಗೇನಾಗಿದೆ ರೀ, ತುಂಬಾ ನಮ್ಮ ನಂಬಿಕೆಯನ್ನ ಹೆಚ್ಚು ಮಾಡಿಸುವಂಥದ್ದು. ಯಾಕಂದ್ರೆ ಈ ಒಂದು ಯೇಸು ಕ್ರಿಸ್ತನು ಕೇಳುವಂತ ಪ್ರಶ್ನೆಗೆ ಅಪೋಸ್ತಲ ಪೌಲ್ ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ, ಮತ್ತೆ ಇನ್ನೊಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ ಅಂದ್ರೆ, ಯೇಸು ಕ್ರಿಸ್ತನ ವಾಣಿ ಸಂಪೂರ್ಣವಾಗಿ ಪೌಲನಿಗೆ ಮಾತ್ರ ಅದು ಗೊತ್ತಾಗಿರ್ಬೇಕು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ ಇದರಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಮ್ಮ ಒಂದು ಸ್ಟಡಿಗೆ ಏನು ಸಹೋದರರು ಒಂದು ವಿಷಯವನ್ನ ತಿಳಿಸ್ತಾರಂದ್ರೆ, ದೇವರ ಒಂದು ನಮ್ಮನ್ನ ಅವರು ಪ್ರೊಟೆಕ್ಟ್ ಮಾಡುವ ವಿಷಯದಲ್ಲಿ ತಂದೆಯ ದೇವರು ಮತ್ತೆ ಯೇಸು ಕ್ರಿಸ್ತರು ಎಷ್ಟು ಒಂದು ಮಟ್ಟದಲ್ಲಿ ನಮ್ಮನ್ನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವುದನ್ನ ನಾವು ನೋಡ್ತೀವಿ ಸಹೋದರ. ಯಾಕಂದ್ರೆ ಆತನನ್ನ ಹಿಂಬಾಲಿಸುವವರಿಗೆ ಅವನು ಎಷ್ಟು ಪ್ರೊಟೆಕ್ಷನ್ ನ ಕೊಡ್ತಾರೆ ದೇವರು ಅಂದ್ರೆ, ಅಲ್ಲಿ ಯೇಸು ಕ್ರಿಸ್ತರು ಹೇಳುವಂತ ಮಾತನ್ನ ನೋಡ್ಬೇಕಾದ್ರೆ, ಯಾಕೆ ನನ್ನನ್ನ ಹಿಂಸೆಗೆ ಒಳಪಡಿಸ್ತಾ ಇದೆಯಾ ಅಂತ ನೋಡ್ಬೇಕಾದ್ರೆ, ಅವರು ಪರ್ಸನಲ್ ಆಗಿ ಅವರಿಗೆ ಒಂದು ನೋವು ಉಂಟಾಗೋ ರೀತಿಯಲ್ಲಿ ಅಲ್ಲಿ ಸೌಲನ ಹತ್ರ ಮಾತನಾಡುವಾಗ ದೇವರು ಯಾವ ರೀತಿ ಆತನನ್ನ ನಿಜವಾಗಲೂ ಹಿಂಬಾಲಿಸುವ ಜನಕ್ಕೆ ಅವರು ಯಾವ ರೀತಿ ಅವರ ಒಂದು ಪ್ರೊಟೆಕ್ಷನ್ ನ ಅವ್ರು ಕೊಡ್ತಾರೆ ಅನ್ನೋದನ್ನೇ ಅಲ್ಲಿ ನೋಡುವಂಥದ್ದಾಗಿದೆ. ಸೊ ಅದಕ್ಕೆ ಕೀರ್ತನೆ 17ನೇ ಅಧ್ಯಾಯ 8ನೇ ವಚನವನ್ನ ಓದೋಣ. ಕೀರ್ತನೆ 17ನೇ ಅಧ್ಯಾಯ 8ನೇ ವಚನ.
ನನ್ನನ್ನು ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣವೈರಿಗಳಿಂದಲೂ ತಪ್ಪಿಸಿ ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ. ನೋಡ್ರಿ, ಇದೇ ದೇವರು ನಮ್ಮನ್ನ ಪ್ರೊಟೆಕ್ಟ್ ಮಾಡುವ ಒಂದು ರೀತಿ. ಯೋಚನೆ ಮಾಡಿ ಸಹೋದರ ಸಹೋದರರೇ, ಇದನ್ನೇ ನಾವು ಓದುವಾಗ ಈಗ ಈ ಸೌಲನ ವಿಚಾರದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ದೇವರ ಮಗನು ಮತ್ತೆ ಆತನನ್ನ ಹಿಂಬಾಲಿಸುವಂತ ಭಕ್ತರಿಗೆ ದೇವರು ಯಾವ ರೀತಿಯ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ನೋಡ್ಬೇಕಾದ್ರೆ ಅದು ಸೌಲನ ವಿಚಾರದಲ್ಲಿ ಅದು ತುಂಬಾ ಒಳ್ಳೆಯ ಒಂದು ಎಕ್ಸಾಂಪಲ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಯೋಚನೆ ಮಾಡಿ ಸಹೋದರ ಸಹೋದರರೇ, ಯೇಸು ಕ್ರಿಸ್ತರು ತಂದೆಯಾದ ದೇವರು ಮತ್ತೆ ಯೇಸು ಸ್ವಾಮಿ ಎಷ್ಟು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಥವಾ ಎಷ್ಟು ನಮ್ಮನ್ನ ಕಾಪಾಡ್ತಾರೆ ಅಂದ್ರೆ, ಒಂದು ವೇಳೆ ನಮ್ಮ ಕಣ್ಣಲ್ಲಿ ಯಾವ್ದಾದ್ರು ಧೂಳು ಬಿದ್ದಾಗ ನಾವು ಎಷ್ಟು ಫಾಸ್ಟ್ ಆಗಿ ರಿಯಾಕ್ಟ್ ಮಾಡಿ ಆ ಧೂಳನ್ನ ತೆಗಿತೀವೋ ಅಷ್ಟು ಫಾಸ್ಟ್ ಆಗಿ ದೇವರ ಮಕ್ಕಳನ್ನ ಕಾಪಾಡೋದಕ್ಕೆ ದೇವರು ಮತ್ತೆ ಯೇಸು ಕ್ರಿಸ್ತನು ಅಷ್ಟು ಸೆನ್ಸಿಟಿವ್ ಆಗಿದ್ದಾರೆ ಅಂತ ಇಲ್ಲಿ ಸಹೋದರರು ಬರೀತಾರೆ. ಓಕೆನಾ? ಸೊ ಹಂಗಿರುವಾಗ ಸಹೋದರ ಸಹೋದರರೇ, ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಸೌಲನು ಅಲ್ಲಿ ಏನಾಗ್ಬಿಟ್ರಂತೆ, ಅವ್ರಿಗೆ ಆ ಒಂದು ಬ್ಲೈಂಡ್ನೆಸ್ ಅಲ್ಲಿ ಬಂದಿದ್ದು ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಪೊಸ್ತಲ ಪೌಲ್ ಹೇಳ್ತಾರೆ ಒಂದು ಕಡೆ, ಅವರೇ ಒಂದು ಸಾಕ್ಷಿಯನ್ನ ಕೊಡುವಾಗ 1 ಕೊರಿಂಥಿಯ 15ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. 1 ಕೊರಿಂಥಿಯ 15ನೇ ಅಧ್ಯಾಯ 8ನೇ ವಚನ. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನೋಡ್ರಿ, ಇಲ್ಲಿ ಯೇಸು ಸ್ವಾಮಿ ಆತನಿಗೆ ಕಾಣಿಸಿಕೊಂಡಿರುವ ವಿಷಯವನ್ನ ಅಲ್ಲಿ ರೆಕಾರ್ಡ್ ಮಾಡ್ತಾರೆ ಅಪೊಸ್ತಲ ಪೌಲ್. ಅಲ್ಲಿ ನೋಡುವಾಗ ಕಟ್ಟ ಕಡೆಗೆ ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ, ಒಬ್ಬ ಆ ವಚನವನ್ನ ಇನ್ನೊಂದ್ಸರಿ ಓದಿ ಸಿಸ್ಟರ್ ಪ್ಲೀಸ್. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ದಿನ ತುಂಬಿದ ಹುಟ್ಟಿದವನಂತೆ ನನಗೆ ಕಾಣಿಸಿಕೊಂಡ್ರು ಅಂತ ಹೇಳ್ಬೇಕಾದ್ರೆ ಆ ಒಂದು ಮಹಿಮೆಯ ಒಂದು ರೂಪವನ್ನ ಅವ್ರು ನೋಡಿಲ್ಲ, ಆ ಬೆಳಕನ್ನ ಮಾತ್ರ ನೋಡಿದ್ರು. ದೇವರು, ನಾವು ವಚನ ಓದ್ತೀವಿ, ದೇವರು ಏನ್ರಿ ಒಂದು ವಿಶೇಷವಾದ ಬೆಳಕಲ್ಲಿದ್ದಾರೆ, ಅವರು ಯಾರನ್ನೂ ನೋಡಕ್ಕೂ ಆಗಲ್ಲ, ಅವ್ರನ್ನ ಇನ್ನೂ ನೋಡೋದು ಇಲ್ಲ ಅಂತ ಒಂದು ವಿಷಯಗಳನ್ನ ಓದುವಾಗ ಯೇಸು ಕ್ರಿಸ್ತನಿಗೆ ಕೊಟ್ಟಂತ ಮಹಿಮೆಯಲ್ಲಿ ಆ ಒಂದು ಪ್ರಕಾಶಮಾನವಾದ ಒಂದು ವಿಷಯವನ್ನ ತಿಳಿಸುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಆ ರೀತಿ ಸೌಲನು ಕೂಡ ಅವರ ಒಂದು ಸಾಕ್ಷಿಯಲ್ಲಿ ಯಾವ ರೀತಿ ಯೇಸು ಕ್ರಿಸ್ತರನ್ನ ಅವ್ರು ನೋಡಿದ್ರು ಅಂತ ಬರೀತಾರೆ ಸಹೋದರ ಸಹೋದರರೇ. ಸೊ ಹಂಗಿರುವಾಗ ಯೋಚನೆ ಮಾಡಿ, ಅಲ್ಲಿ ಆ ಘಟನೆ ನಡೆದ ನಂತರ ಅಲ್ಲಿ ಯಾರೆಲ್ಲ ಆ ಒಂದು ಬ್ಲೈಂಡ್ನೆಸ್ ಅಥವಾ ಅಲ್ಲಿ ಬ್ಲೈಂಡ್ ಆದ್ರು ಅಂತ ನೋಡ್ಬೇಕಾದ್ರೆ ಅಲ್ಲಿ ಬಂದಂತ ಎಲ್ರೂ ಬ್ಲೈಂಡ್ ಆಗಿಲ್ಲ, ಅಪೊಸ್ತಲ ಪೌಲ್ ಮಾತ್ರನೇ ಅಲ್ಲಿ ಏನಾಗಿದ್ರಂತೆ, ಬ್ಲೈಂಡ್ ಆದ್ರು. ಸೊ ಅದರಿಂದ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಬಂದಿರೋ ವ್ಯಕ್ತಿಗಳು ಬೆಳಕನ್ನ ನೋಡಿದ್ರು, ಆದ್ರೆ ಅಪೊಸ್ತಲ ಪೌಲು ಕಂಡಂತ ಆ ಒಂದು ಒಂದು ಬೆಳಕನ್ನ ಅವರು ಕಾಣಲಿಲ್ಲ ಅಂತಾನೆ ನಾವು ನೋಡ್ಬೇಕಾಗಿದೆ. ಯಾಕಂದ್ರೆ ಅವರೂ ನೋಡಿದ್ರೆ ಅವರು ಅಪೊಸ್ತಲ ಪೌಲ್ ತರ ಏನಾಗಿರ್ಬೇಕ್ರಿ, ಅಲ್ಲಿ ಆ ಒಂದು ಬ್ಲೈಂಡ್ನೆಸ್ ಬಂದಿರ್ಬೇಕು. ಆದ್ರೆ ಆ ವಿಶೇಷವಾದ ವಾಣಿ ಮತ್ತು ಆ ವಿಶೇಷವಾದ ಬೆಳಕು ಪೌಲ್ಗೆ ಮಾತ್ರನೇ ದೇವರು ತೋರಿಸಿದ್ರು ಅನ್ನೋದನ್ನ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ. ಅದರಿಂದಾನೇ ನಾವೇನ್ ನೋಡ್ತೀವಿ ಅಂದ್ರೆ, ಆ ಒಂದು ಬೆಳಕು, ಆ ಸೂರ್ಯನ ಬೆಳಕಿಗೂ ಅದರ ಜೊತೆ ದೇವರು ತೋರಿಸಿದಂತ ಈ ಒಂದು ಬೆಳಕು ಎಷ್ಟು ಹೆಚ್ಚಾಗಿತ್ತು ಅಂತ ನೋಡ್ಬೇಕಾದ್ರೆ, ಸೌಲನ ಕಣ್ಣಿನ ಸರ್ಫೇಸ್ ಇದೆಯಲ್ಲ, ಮೇಲಿರೋ ಪರೆ, ಅದು ಕಂಪ್ಲೀಟ್ ಆಗಿ ಬರ್ನ್ ಆಗೋಯ್ತು ಅಂತ ಹೇಳ್ತಾರೆ ಸಹೋದರ ಸಹೋದರ. ಆ ಪೊರೆ ಮೇಲಿರುವಂತ ಒಂದು ಲೇಯರು ಆ ಒಂದು ಪ್ರಕಾಶಮಾನ ಒಂದು ವಿಷಯವನ್ನ ನೋಡಿದಾಗ ಆತನ ಆ ಒಂದು ಕಣ್ಣು ಆ ಮೇಲಿರುವ ಸರ್ಫೇಸು ಆ ಬೆಳಕಿಗೆ, ಆ ಒಂದು ಹೀಟ್ಗೆ ಅದು ಸಂಪೂರ್ಣವಾಗಿ ಬರ್ನ್ ಆಯ್ತು ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ. ಸೊ ಅದಾದ ನಂತರನೇ ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, 3 ದಿನ ನಂತರ ಏನು ಅದು ಆ ಒಂದು ಕಣ್ಣು ಕೆಟ್ಟೋಗಿತ್ತೋ ಅಥವಾ ಆ ಸರ್ಫೇಸ್ ಯಾವ ರೀತಿ
ಅದು ಬರ್ನ್ ಆಗಿತ್ತೋ ಸುಟ್ಟೋಗಿತ್ತೋ ಅದು ನಿಧಾನಕ್ಕೆ ಬೀಳಕ್ಕೆ ಅಲ್ಲಿ ಬೀಳೋದನ್ನ ನಮ್ಗೆ ನೋಡ್ತೀವಿ. ಅದಕ್ಕೆ 3 ದಿವಸ ಅವ್ರು ಏನಾಗಿದ್ರಂತೆ, ಅವರು ಬ್ಲೈಂಡ್ ಆಗಿದ್ರು ಅಲ್ವಾ, ಕಣ್ಣು ಕಾಣದೆ ಒಂದು ಪರಿಸ್ಥಿತಿಯಲ್ಲಿದ್ರು. ಯಾಕಾದ್ರೆ ಆ ಒಂದು ಬೆಳಕು ಅದು ಅವರಿಗೆ ಅಷ್ಟು ಒಂದು ವಿಷಯವನ್ನ ಮಾಡಿತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಆ ಒಂದು ಕಾರಣದಿಂದಾನೇ ಅವರು ಸಾಯೋ ತನಕ ಅವರ ಒಂದು ಐಸೈಟು ಏನಾಗಿಲ್ರಿ, ಸಂಪೂರ್ಣವಾಗಿ ಸರಿಯಾಗಿಲ್ಲ ಅಲ್ವಾ. ಅವ್ರಿಗೆ ಆ ಒಂದು ಕಣ್ಣಿನ ಒಂದು ದೃಷ್ಟಿ ಅಥವಾ ನೋಡುವಂತ ಒಂದು ವಿಷಯದಲ್ಲಿ ಅವರು ಸಾಯೋ ತನಕ ಆ ಕೊರತೆ ಇತ್ತು ಅಂತ ನೋಡ್ತೀವಿ. ಅದಕ್ಕೋಸ್ಕರನೇ ಅಪೊಸ್ತಲ ಪೌಲ್ ಹೇಳ್ತಾರೆ, ಇದಕ್ಕೋಸ್ಕರ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಆದ್ರೆ ದೇವರು ನನ್ನ ಒಂದು ಕೃಪೆ ನಿನಗಿರ್ಲಿ ಅಂತ ಹೇಳ್ತಾರೆ. ಅದರಿಂದಾನೇ ಅವರು ಬರೆದಂತ ಎಲ್ಲಾ ಪತ್ರಗಳು ಬೇರೆ ಒಂದು ಸಹೋದರನ ಮೂಲಕನೇ ಅದನ್ನ ಬರೆದ್ರೆ ವಿನಃ ಇವರೇ ಖುದ್ದಾಗಿ ಆ ಒಂದು ಏನ್ರಿ ವಿಷಯಗಳನ್ನ ಬರೆಯಕ್ಕೂ ಕೂಡ ಅವರಿಗೆ ಆ ಕಣ್ಣಿನ ಒಂದು ದೃಷ್ಟಿ ಸರಿಯಾಗಿಲ್ಲ ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಇದು ನೋಡುವಾಗ ಸಹೋದರರೇ ಈ ಒಂದು ವಿಚಾರವನ್ನ ನೋಡ್ಬೇಕಾದ್ರೆ ಇದಕ್ಕೆ ಸಹೋದರರು ಒಂದು ಒಳ್ಳೆಯ ಹೋಲಿಕೆಯನ್ನ ಕೊಡ್ತಾರೆ. ಏನಂತ ನೋಡ್ಬೇಕಾದ್ರೆ ಸಹೋದರರೇ, ಮೋಶೆಯ ಕಾಲದಲ್ಲಿ ಮೋಶೆ ಯಾವ ರೀತಿ ಸಹೋದರರೇ ಅಲ್ಲಿ ದೂತನನ್ನ ನೋಡಿ ಅಲ್ಲಿ ಆತನ ಮುಖ ಎಷ್ಟು ಪ್ರಕಾಶಮಯವಾಯಿತು ಅಂತ ನೋಡ್ತೀವಿ. ಆ ದೂತನು ಯಾರು ಅಂದ್ರೆ ಯೇಸು ಕ್ರಿಸ್ತನು ಲೋಗಾಸ್ ಆಗಿದ್ದಾಗ ಆ ದೂತನು ಯಾವ ರೀತಿ ಅವರಿಗೆ ಕಾಣಿಸಿಕೊಂಡು ಅವ್ರು ಮಾತನಾಡುವಾಗ ಅಲ್ಲಿ ವಚನ ಹೇಳ್ತದೆ ಸಹೋದರರೇ, ಅವರು ನೋಡದೇ ಇದ್ರು ಆ ಕಿವಿಯಲ್ಲಿ ಆ ಒಂದು ವಿಷಯಗಳನ್ನ ಕೇಳಿದ್ರದ್ದು ಮಾತ್ರ ಸಹೋದರರೇ ಅವರ ಆ ಒಂದು ಮುಖ ಅಷ್ಟು ಪ್ರಕಾಶಮಯವಾಗಿತ್ತು ಅಂತ ಹೇಳ್ತಾರೆ ಮೋಶೆ ವಿಚಾರದಲ್ಲಿ. ಅದಕ್ಕೆ ಅವರು ಒಂದು ಏನಾಗ್ತಾರಂತೆ, ಒಂದು ವೇಲ್ ಹಾಕಿ ಬೇರೆ ಎಲ್ರಿಗೂ ಅದು ನೋಡಕ್ ಆಗದೆ ಇರೋದ್ರಿಂದ ಒಂದು ಏನಾಗಿದ್ರೆ ಒಂದು ಮರೆಯಾಗಿರುವಂತ ಒಂದು ಸ್ಕಾಫ್ ತರ ಅವ್ರು ಹಾಕೊಂಡ್ರಂತೆ. ನೀವು ವಚನಗಳನ್ನ ಓದಿ ನೋಡಿದ್ರೆ. ಸೊ ಆ ರೀತಿ ಒಂದು ವಿಷಯವನ್ನ ಅಲ್ಲೇ ನಾವು ನೋಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಸೌಲನ ವಿಷಯದಲ್ಲಿ ಅಲ್ಲಿ ದೇವರು ನಡೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ 9ನೇ ಅಧ್ಯಾಯ 5ನೇ ವಚನವನ್ನ ಓದೋಣ. ಈಗ ಯೇಸು ಸ್ವಾಮಿ ಆತನನ್ನೇ ಈಗ ಸೌಲನಿಗೆ ಈಗ ಪ್ರಕಟಿಸ್ತಾರೆ ನೋಡಿ. 9ನೇ ಅಧ್ಯಾಯ 5ನೇ ವಚನ. ಕರ್ತನೇ, ನೀನ್ಯಾರು ಎಂದು ಕೇಳಿದಕ್ಕೆ ಕರ್ತನು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂದು. ಸಾಕಾಗಿದೆ, ಕಂಟಿನ್ಯೂ ಮಾಡಿ. ನಾನು ಎದ್ದು ಊರೊಳಗೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಸರಿ, ಓಕೆ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈಗ ನೋಡಿ, ಒಬ್ಬ ವ್ಯಕ್ತಿಗೆ ಈ ಪ್ರಶ್ನೆ ಕೇಳಬೇಕಂದ್ರೆ ಈ ಒಂದು ಪ್ರಶ್ನೆಗೆ ಕಾರಣ ಏನು ಅಂದ್ರೆ ಅಲ್ಲಿ ಯೇಸು ಸ್ವಾಮಿ ಹೇಳಿದಂತ ಮಾತೇ ಇದಕ್ಕೆ ಕಾರಣ. ಏನಂದ್ರೆ, ಯಾಕೆ ನನ್ನನ್ನ ಹಿಂಸೆ ಪಡಿಸ್ತಾ ಇದೀಯಾ ಅಂತ ಹೇಳೋದಕ್ಕೆ ಇವರು ಪ್ರತಿ ಉತ್ತರವಾಗಿ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ಯಾರು ನೀನು ದೇವರೇ ಅಂತ ಕೇಳ್ತಾರೆ. ನೋಡಿ, ಎಂತ ಒಂದು ಸೌಲನ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ನೋಡಿ. ಅವ್ರು ಯಾವಾಗ್ಲೂ ದೇವರನ್ನ ಜ್ಞಾಪಿಸ್ಕೊಂಡು ದೇವರ ಒಂದು ವಿಚಾರವನ್ನ ತಿಳ್ಕೊಂಡು ದೇವರನ್ನ ಮೆಚ್ಚಿಸೋದಕ್ಕೆ ನಡೆಯುವಂತ ವ್ಯಕ್ತಿ ಮಾತನಾಡುವಂತ ಮಾತುಗಳಲ್ಲೇ ನಮಗೆ ಗೊತ್ತಾಗ್ಬಿಡ್ತದೆ ಅವರು ಯಾವ ರೀತಿ ಅವರ ಹೃದಯದಲ್ಲಿ ದೇವರ ವಿಚಾರವು ಸಂಪೂರ್ಣವಾಗಿ ಅಡಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಸಹೋದರ. ಯೋಚನೆ ಮಾಡಿ, ಸೌಲನ ವಿಚಾರದಲ್ಲಿ ಇದನ್ನ ಸೌಲನು ಬೇರೆ ಒಂದು ಮನಸ್ಥಿತಿಯಲ್ಲಿ ಇದ್ದಿದ್ರೆ ಅವನಿಗಿರುವಂತ ಪದವಿ, ಅವನಿಗಿರುವಂತ ಎಲ್ಲಾ ಒಂದು ಉನ್ನತವಾದ ಸ್ಥಾನಮಾನಗಳೆಲ್ಲ ನೋಡಿ ಸೌಲನ್ ಏನ್ ಮಾಡಿರ್ಬೇಕು, ಇದೇನೋ ಒಂದು ವಿಷಯ ಅಂತ ಹೇಳಿ ಸತತವಾಗಿ ಅವನು ಏನು ಕೆಲಸಕ್ಕೋಸ್ಕರ ಅವನು ದಮಸ್ಕು ಬಂದೋ ಆ ಕೆಲಸವನ್ನ ಮುಗಿಸದೆ ನಾನು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಅವನ ಒಂದು ತೀರ್ಮಾನವಾಗಿದ್ದಿರ್ಬೋದು. ಆದ್ರೆ ಸಹೋದರರೇ, ಇಲ್ಲಿ ಆ ತರವಾದ ತೀರ್ಮಾನವಿಲ್ಲ. ಅಲ್ಲಿ ಆ ಒಂದು ದೃಶ್ಯವನ್ನ ಕಂಡಿದ ನಂತರ ಆತನಿಗೆ ಗೊತ್ತಾಯ್ತು, ಇದು
ದೇವರಿಂದ ನನಗೆ ಕೊಡಲ್ಪಟ್ಟಿರುವ ಒಂದು ಅನುಭವ ಅಂತ ಹೇಳಿ ಅದಕ್ಕೆ ಆ ಪ್ರಶ್ನೆಯನ್ನ ಹಾಕ್ತಾರೆ, ಯಾರು ನೀನು ದೇವರೇ ಅಂತ ಹೇಳುವಾಗ ನಾನೇ ಕ್ರಿಸ್ತನು ಅಂತ ಹೇಳುವಂತ ವಿಷಯ. ಯಾರನ್ನ ನೀನು ಏನ್ರಿ ಒಳಪಡಿಸ್ತಾ ಇದೆಯೋ ಅದೇ ಕ್ರಿಸ್ತನು ನಾನು ಅಂತ ಹೇಳುವಂತದ್ದಾಗಿದೆ ಸಹೋದರ ಸಹೋದರ. ಓಕೆನಾ? ಸೊ ಈಗ ನೀನು ದಮಸ್ಕು ಒಳಗೆ ಹೋಗು, ಮುಂದೆ ಆಗುವಂತ ವಿಚಾರಗಳನ್ನ ನಾನ್ ನಿನಗೆ ತಿಳಿಸ್ತೀನಿ ಅನ್ನುವ ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರರೇ. ಆದ್ರೆ ನಾವು ಆಂಗ್ಲ ಒಂದು ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ ನೋಡ್ಬೇಕಾದ್ರೆ ಅನೇಕ ವಿಷಯಗಳು, ಅನೇಕ ವಾಕ್ಯಗಳು ಅದರಲ್ಲಿ ಸೇರಿಸಲ್ಪಟ್ಟಿದೆ. ಓಕೆನಾ? ಅದನ್ನ ಕನ್ನಡದಲ್ಲಿ ಏನ್ ಮಾಡ್ಬಿಟ್ರಿ, ಅದನ್ನೆಲ್ಲ ತೆಗೆದಾಕ್ಬಿಟ್ರು. ಆದ್ರೆ ಕನ್ನಡದಲ್ಲಿ ನೀವು ನೋಡ್ಬೇಕಾದ್ರೆ ಸಹೋದರರೇ, ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಬರೀತಾರೆ, ನಾನೇ ಯೇಸು ಕ್ರಿಸ್ತನು, ನೀನು ಹಿಂಸೆ ಪಡಿಸುವಂತ ಯೇಸು ಕ್ರಿಸ್ತನು ಅಂತ ಹೇಳಿ, ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ನೀನು ಪಟ್ಟಣದೊಳಗೆ ಹೋಗು ಅಂತ ಆದೇಶ ಕೊಡ್ತಾರೆ. ಆದ್ರೆ ಇಂಗ್ಲಿಷ್ ಅಲ್ಲಿ ನೀವು ಆಮೇಲೆ ಓದ್ ನೋಡ್ರಿ, 9ನೇ ಅಧ್ಯಾಯ 5ನೇ ವಚನವನ್ನು ಓದ್ ನೋಡ್ಬೇಕಾದ್ರೆ ಅದರಲ್ಲಿ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾರೆ. ಓಕೆನಾ? ಆ ವಿಷಯಗಳು ಏನು ಅಂತ ನೋಡ್ಬೇಕಾದ್ರೆ ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 14ನೇ ವಚನವನ್ನ ಓದಿ. 26:14 ಅಪೊಸ್ತಲರ ಕಾರ್ಯಗಳು. ನಾವೆಲ್ಲರೂ ನೆಲಕ್ಕೆ ಬೀಳಲು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ? ಮುಳ್ಳುಗೋಲನ್ನು ಒದೆಯುವುದು ನಿನಗೆ ಕಷ್ಟ ಎಂದು ಇಬ್ರಿಯ ಭಾಷೆಯಿಂದ ಹೇಳುವ ವಾಣಿಯನ್ನು ಕೇಳಿದೆನು. ನೋಡ್ರಿ, ಮುಳ್ಳುಗೋಳನ್ನು ಒದೆಯುವುದು ನಿನಗೆ ಕಷ್ಟವೇ ಅನ್ನುವ ಒಂದು ವಿಷಯ 26:14 ರೆಕಾರ್ಡ್ ಆಗಿದೆ. ಓಕೆನಾ? ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಅದು ರೆಕಾರ್ಡ್ ಆಗಿದೆ, ಕನ್ನಡದಲ್ಲಿ ಅದು ಬಂದು ಸ್ಪ್ಯೂರಿಯಸ್ ಅಂತ ಹೇಳಿ ಏನ್ ಮಾಡಿದ್ದಾರೆ, ತೆಗೆದಾಕಿದ್ದಾರೆ. ಆದ್ರೆ ಇದೇ ಒಂದು ವಿಷಯನ 26:14 ನೋಡುವಾಗ ಆ ಮುಳ್ಗೋಳನ್ನು ಒದೆಯೋದು ನಿನಗೆ ಕಷ್ಟವಾಗಿದೆ ಅಂತ ಹೇಳುವ ವಾಕ್ಯ 26:14 ಬರೋದ್ರಿಂದ ಅದಕ್ಕೆ ನಾವು ಒಂದಷ್ಟು ಮಾಹಿತಿಗಳನ್ನ ನಾವು ಪಡ್ಕೊಂಡ್ರೆ, ಅದು ಏನಕ್ಕೆ ಯೇಸು ಕ್ರಿಸ್ತನು ಈ ಒಂದು ವಿಷಯಗಳನ್ನ ವಿಶೇಷವಾಗಿ ಅಲ್ಲಿ ತಿಳಿಸ್ತಾರೆ. ಆ ಮುಳ್ಗೋಲನ್ನು ಒದೆಯುವುದು ನಿನಗೆ ಏನ್ರಿ ಕಷ್ಟವಾದದ್ದು ಅಂತ ಹೇಳುವಂತ ವಿಷಯ. ಸೊ ಇಲ್ಲಿ ಸಹೋದರ ಸಹೋದರರೇ, ಏನಂತ ನಾವು ನೋಡ್ಬೇಕಂದ್ರೆ, ಈ ಒಂದು ಹಳೆಯ ಒಂದು ಆ ಒಂದು ಕಾಲದಲ್ಲಿ ಈ ವ್ಯವಸಾಯ ಮಾಡುವಂತ ಎತ್ತುಗಳಿಗೆ ಆ ಒಂದು ವ್ಯವಸಾಯ ಮಾಡುವಂತ ಆ ಒಂದು ವಿಷಯವನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಈ ಮುಳ್ಗೋಲ್ಗಳು ಕಾಲಿಗೆ ಸಿಕ್ಬಿಟ್ರೆ ಅದು ತುಂಬಾ ಒಂದು ನೋವು ಕೊಡುವಂತ ಒಂದು ಅನುಭವವಾಗಿತ್ತು ಅವ್ರಿಗೆ. ಯಾಕಂದ್ರೆ ಅವರು ಆ ಒಂದು ಏನ್ರಿ ವ್ಯವಸಾಯ ಮಾಡುವಾಗ, ಭೂಮಿಯನ್ನ ಹದ ಮಾಡುವಾಗ, ಅವರು ಆ ಒಂದು ಎತ್ತುಗಳನ್ನ ಇಟ್ಟು ಹದ ಮಾಡುವಾಗ ಸಹೋದರ ಸಹೋದರರೇ, ಆ ಒಂದು ಮುಳ್ಗೋಲ್ಗಳು ಅವ್ರಿಗೆ ಆ ಒಂದು ಎತ್ತುಗಳಿಗೆ ಸಿಕ್ಬಿಟ್ರೆ ಅದು ಏನಾಗತ್ತಂತೆ, ತುಂಬಾ ನೋವಾಗುವಂತ ವಿಷಯವಂತೆ. ಸೊ ಯಾಕೆ ಈ ಒಂದು ಮಾತನ್ನ ಯೇಸು ಸ್ವಾಮಿ ಅಲ್ಲಿ ಸೌಲನಿಗೆ ವಿಶೇಷವಾಗಿ ಅದು ಬರೆದ್ರು ಅಂತ ನೋಡ್ಬೇಕಾದ್ರೆ, ಇನ್ನೊಂದು ಒಂದು ವಿಚಾರ ಕೂಡ ಈ ಮುಳ್ಗೋಳ ವಿಷಯದಲ್ಲಿ ಅದು ಇರ್ತದೆ ಅಂತ ನೋಡ್ತೀವಿ. ಏನಂತ ನೋಡ್ಬೇಕಾದ್ರೆ, ಹಳೆ ಕಾಲದಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಶಾರೀರಿಕವಾಗಿ ಅಥವಾ ನರ್ವಸ್ ಬ್ರೇಕ್ ಡೌನ್ ಅಂತ ಹೇಳ್ತಾರಲ್ಲ, ಈ ನರ ಸಂಬಂಧಪಟ್ಟಿರುವ ಒಂದಷ್ಟು ಕಾಯಿಲೆಗಳಿದ್ದಾಗ ಅವರಿಗೆ ಸತತವಾಗಿ ಈ ರೀತಿಯ ಮುಳ್ಗೋಲಿನಿಂದ ಅವ್ರನ್ನ ಸ್ವಲ್ಪ ಹೊಡಿಯೋರಂತೆ. ಯಾಕಂದ್ರೆ ಆ ಒಂದು ನರ ಅದು ಮತ್ತೆ ಅದು ಏನಾಗ್ಬೇಕ್ರಿ, ಕೆಲಸ ಮಾಡ್ಬೇಕು ಅನ್ನೋದು ಮಾಡುವಂತೆ. ಈ ಯಾವ ರೀತಿ ಎಲೆಕ್ಟ್ರಿಕ್ ಶಾಕ್ ಕೊಡ್ತೀವಿ ಈಗ, ಆ ರೀತಿ ಈ ಮುಳ್ಗೋಲ್ಗಳು ಆ ಸಮಯದಲ್ಲಿ ಈ ತರ ಚಿಕಿತ್ಸೆಗೆ ಅದು ಯೂಸ್ ಮಾಡ್ತಾ ಇದ್ರಂತೆ. ಅದನ್ನೇ ಸಹೋದರರು ಒಂದು ವಿಷಯವಾಗಿ ಬರೀತಾರೆ. ಸೊ ಇದನ್ನ ಯಾಕೆ ಈ ಒಂದು ವಿಷಯವನ್ನ ಯೇಸು ಕ್ರಿಸ್ತರು ಅಲ್ಲಿ ಹೇಳ್ತಾರಂತ ನೋಡ್ಬೇಕಾದ್ರೆ, ತಂದೆಯ ದೇವರು ಸೌಲಿಗೆ ನಾನಾ ರೀತಿಯ ವಿಧದಲ್ಲಿ ಆತನನ್ನ ಆತನ ಕೆಲಸಗೋಸ್ಕರ ಕರೆಯೋದಿಕ್ಕೆ ಅಥವಾ ಬಳಸ್ಕೊಳ್ಳೋದಿಕ್ಕೆ ದೇವರು ಯೂಸ್ ಮಾಡಿದ್ರು. ಆದ್ರೆ ಸೌಲನು ಅನೇಕ ಸಮಯಗಳಲ್ಲಿ
ಅವ್ರು ಏನಾಗಿಲ್ಲ ರೀ, ಅದಕ್ಕೆ ಅವರು ದಾರಿ ಮಾಡಿಕೊಟ್ಟಿಲ್ಲ. ಅದರಿಂದನೇ ಕಡೆಯದಾಗಿ ತುಂಬಾ ಸ್ಟ್ರಾಂಗ್ ಆಗಿ, ಅಥವಾ ದೇವರೇ ಆತನಿಗೆ ಈ ಒಂದು ವಿಸ್ಮಯವಾದ ಬೆಳಕನ್ನ ತೋರಿಸಿ ಸೌಲನು ಮಾಡುವಂತ ವಿಷಯಗಳು ತಪ್ಪಾದದ್ದು ಅಂತ ಸೌಲನಿಗೆ ತಿಳಿಸೋದಿಕ್ಕೆ ದೇವರೇ ಅಥವಾ ಯೇಸು ಕ್ರಿಸ್ತನೇ ಅಲ್ಲಿ ಮಾತನಾಡೋದು ಬೇಕಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಯಾಕಂದ್ರೆ ಸೌಲನಿಗೆ ಇದ್ದಂತ ಯಹೂದ್ಯರ ನಂಬಿಕೆ ಮೇಲೆ ಅವನಿಗೆ ಇದ್ದಂತ ಒಂದು ಛಲ. ಸೊ ಇದು ಅಲ್ಲಿ ಬೇಕಾಗಿತ್ತು. ಆ ಒಂದು ಮುಲ್ಗೋಲಿನ ಒಂದು ಏಟು ಅಲ್ಲಿ ಸೌಲನಿಗೆ ಬೇಕಾಗಿತ್ತು ಅಂತ ಹೇಳ್ತಾರೆ. ಆ ಒಂದು ಕ್ಷಣನೇ ಆತನು ಏನಾಯ್ತ್ರಿ, ಅಲ್ಲಿ ಆ ಒಂದು ಅವನು ಮನಸ್ಸಾಂತರ ಹೊಂದೋದಿಕ್ಕೆ ಆ ಕ್ಷಣವನ್ನ ದೇವರು ದಯಪಾಲಿಸಿದ್ರು ಅಂತ ಕೂಡ ನೋಡ್ತೀವಿ. ಯೋಚನೆ ಮಾಡಿ, ಸ್ತೆಫಾನನ ಒಂದು ವಿಷಯದಲ್ಲಿ ಸ್ತೆಫಾನನು ಸಂಪೂರ್ಣವಾಗಿ ಹಳೆಯ ಒಡன்பಡಿಕೆಯಲ್ಲಿರುವಂತ ಪಿತೃಗಳ ಬಗ್ಗೆ ಅವರು ಮಾತಾಡ್ಕೊ ಬಂದು, ಅಲ್ಲಿ ಮೆಸಯನ ಬಗ್ಗೆ ಮಾತಾಡ್ಕೊ ಬಂದು ಸ್ಪಷ್ಟವಾಗಿ ಸುವಾರ್ತೆಯನ್ನ ಹೇಳಿದ್ರು ಕೂಡ ಸೌಲನು ಏನಾಗಿಲ್ಲ ರೀ, ಅಲ್ಲಿ ಆ ಒಂದು ವಿಚಾರಗಳನ್ನ ಕೇಳೋದಕ್ಕೆ ಅವರಿಗೆ ಮನಸ್ಸಿರ್ಲಿಲ್ಲ. ಇದು ಒಂದು ರೀತಿಯಲ್ಲಿ ದೇವರು ಆ ಸೌಲನಿಗೆ ಒಂದು ಅನುಭವವನ್ನು ಕೊಟ್ಟರು ಸ್ತೆಫಾನನ್ನ ಒಂದು ಸಾಕ್ಷಿಯಲ್ಲಿ. ಆದರೆ ಸೌಲನು ಅದನ್ನ ಪರಿಗಣಿಸಿಲ್ಲ, ಅದಕ್ಕೆ ಗಮನ ಕೊಟ್ಟಿಲ್ಲ. ಆ ರೀತಿ ಸೌಲನಿಗೆ ಇನ್ನೂ ಅನೇಕ ಅನುಭವಗಳನ್ನ ದೇವರು ಅವರ ಜೀವನದಲ್ಲಿ ಕೊಟ್ಟಿರ್ತಾರೆ, ಅದು ನಮ್ಗೆ ರೆಕಾರ್ಡ್ ಆಗಿಲ್ಲ. ಆದ್ರೆ ಕಟ್ಟ ಕಡೆಗೆ ದೇವರೇ ಒಂದು ವಿಚಾರವನ್ನ ಮಾಡಿ ಯೇಸು ಕ್ರಿಸ್ತನ ವಾಣಿಯನ್ನ ಕೇಳುವ ಒಂದು ವಿಷಯವನ್ನ ಸೌಲಿಗೆ ಮಾಡಿದಾಗ ಮಾತ್ರ ಸೌಲನು ಈಗ ಏನಾದ್ರು ಸಂಪೂರ್ಣವಾಗಿ ಅವರು ಮನಸ್ಸಾಂತರವನ್ನ ಹೊಂದೋದಿಕ್ಕೆ ಅದೇ ಒಂದು ದಾರಿಯಾಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರರೇ. ಅದಕ್ಕೆ ನಾವು ಈ ಒಂದು ವಿಷಯವನ್ನ ನೋಡುವಾಗ ಸಹೋದರರೇ, ನಾವು ಸೌಲನು ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಇದ್ದ ಅಂದ್ರೆ, ನಾವು ಇವತ್ತು ಪ್ರಾರಂಭ ಮಾಡಿದ್ದು 9ನೇ ಅಧ್ಯಾಯ 1ನೇ ವಚನವನ್ನ ಒಂದ್ಸರಿ ಓದೋಣ. 9ನೇ ಅಧ್ಯಾಯ 1ನೇ ವಚನ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು, ನೋಡ್ರಿ, ರೌದ್ರನಾಗಿದ್ರಂತೆ. ಕ್ರೈಸ್ತರ ವಿಷಯದಲ್ಲಿ ರೌದ್ರನಾಗಿರುವ ಒಂದು ವಿಷಯವನ್ನ ನೋಡುವಾಗ ಆತನಿಗೆ ದೇವರ ಮೇಲೆ ಒಂದು ನಂಬಿಕೆ ಇತ್ತು, ದೇವರ ಒಂದು ಕೆಲಸವನ್ನ ಮಾಡೋದಕ್ಕೆ ಛಲ ಇತ್ತು. ಆದರೆ ಅದು ದೇವರ ಚಿತ್ತದ ಪ್ರಕಾರ ಇಲ್ಲ ಅನ್ನೋದೇ ಅಲ್ಲಿ ದೇವರು ಸೌಲನಿಗೆ ತೋರಿಸ್ಕೊಟ್ರು ಸಹೋದರರೇ. ಇದು ಕೂಡ ನಾವು ತುಂಬಾ ಮುಖ್ಯವಾಗಿ ನೋಡುವಂತ ವಿಷಯಗಳು. ಎಷ್ಟೋ ಸಮಯದಲ್ಲಿ ನಮ್ಮ ನೀತಿಗೆ, ನಮ್ಮ ಒಂದು ದೃಷ್ಟಿಗೆ, ನಮ್ಮ ಒಂದು ಚಿತ್ತಕ್ಕೆ ಅನುಗುಣವಾಗಿ ನಾವು ಎಷ್ಟೋ ಕೆಲಸಗಳನ್ನ ಮಾಡಕ್ ಹೋಗ್ತೀವಿ. ಆದರೆ ದೇವರ ಸಂಕಲ್ಪ ಆ ರೀತಿ ಇಲ್ಲ ಅಂದ್ರೆ ದೇವರು ಅದನ್ನ ಏನ್ ಮಾಡಲ್ರಿ, ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಸಹೋದರರೇ. ಅದರಿಂದ ದೇವರು ಯಾವಾಗ ಆ ಒಂದು ವಿಷಯಗಳನ್ನ ನಾನು ಯಥಾರ್ಥವಾದ ಹೃದಯದಿಂದ ಒಳ್ಳೆ ಮನಸ್ಸಿನಿಂದ ಮಾಡಿದ್ರು ಅದು ತಪ್ಪಾಗಿದ್ದಾಗ ದೇವರು ನನಗೆ ಅನೇಕ ಅನುಭವಗಳನ್ನ ಕೊಟ್ಟು ನನ್ನನ್ನ ಸರಿಪಡಿಸ್ತಾರೆ. ಈ ಅನುಭವಗಳು ನಮ್ಮ ಜೀವನದಲ್ಲಿ ಬಂದಾಗ ತುಂಬಾ ಕುಲಂಕುಷವಾಗಿ ಆ ಅನುಭವಗಳು ಯಾಕೆ ಬಂದು ಅಂತ ದೇವರಲ್ಲಿ ನಾವು ಪ್ರಾರ್ಥಿಸಿ ಆ ಅನುಭವಗಳಿಗೆ ಬೇಕಾಗಿರುವಂತ ಮಾಹಿತಿನ ಪಡ್ಕೊಂಡು ಆ ಅನುಭವದಲ್ಲಿ ದೇವರ ನಾಮ ಮಹಿಮೆ ಪಡಿಸುವ ರೀತಿಯಲ್ಲಿ ನಾವು ಮಾರ್ಪಡೆ ಆಗೋದಿಕ್ಕೆ ದೇವರು ಅನುಭವಗಳನ್ನ ಕೊಡ್ತಾರೆ ಸಹೋದರರೇ. ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ಸೌಲನಿಗೆ ಎಲ್ಲಾ ಅನುಭವಗಳನ್ನ ಕೊಟ್ಟರು ಕೂಡ ಸೌಲನು ಆ ಒಂದು ಯಹೂದ್ಯ ಮಾರ್ಗದ ಒಂದು ವಿಚಾರವನ್ನ, ಆ ಒಂದು ಧರ್ಮಶಾಸ್ತ್ರದ ವಿಚಾರವನ್ನ ತುಂಬಾ ಅದನ್ನ ಮನಸ್ಸಿಗೆ ಹಾಕೊಂಡಿದ್ರು. ಆದ್ರೆ ಆ ಒಂದು ಯಥಾರ್ಥವಾದ ಹೃದಯ ಇರೋದ್ರಿಂದಾನೇ ಯೇಸು ಕ್ರಿಸ್ತನು ಆತನನ್ನ ಅಪೋಸ್ತಲ ಪೌಲಾಗಿ ಮಾರ್ಪಡೆ ಮಾಡಿ ಸಭೆಗೆ ಇಷ್ಟ ತನಕ ಈ ಕೊನೆ ಸಭೆಗೆ ಕೂಡ ಆತನ ಮಾತುಗಳು, ಆತನ ವಾಕ್ಯಗಳು ತುಂಬಾನೇ ಉಪಯೋಗವಾಗುವಂತ ಮಾತುಗಳಾಗಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಸೌಲ ಒಂದು ಜೀವನದಲ್ಲಿ ನಡೆದಂತ ವಿಚಾರಗಳು, ಓಕೆನಾ. ಸೊ ದೇವರ ಕೃಪೆ ಇದ್ರೆ ಬರುವಂತ ವಾರ ಕೂಡ
ನಾವು ಈ ಸೌಲನ ಒಂದು ವಿಚಾರದಲ್ಲಿ ಇನ್ನ ಒಂದು 2-3 ವಚನಗಳು ನೋಡ್ಬೇಕಾದ್ರೆ ಯಾವ ರೀತಿ ಸೌಲನು ಆ ಮನಸ್ಸಾಂತರವನ್ನ ಹೊಂದಿ ಅವರು ಮಾಡಿದಂತ ತಪ್ಪನ್ನ ಅವರು ಅರ್ಥ ಮಾಡಿಕೊಂಡು ಅಲ್ಲಿ ಏನ್ ಮಾಡದಂತೆ 3 ದಿನ ಹಗಲು ರಾತ್ರಿ ಏನೂ ತಿಂದಿಲ್ಲ ಕುಡ್ದಿಲ್ವಂತೆ. ಯಾಕೆ ಅಂದ್ರೆ ಅವರು ಮಾಡಿದಂತ ತಪ್ಪಿಗೆ ಮನಸ್ಸಾಂತರವನ್ನ ಹೊಂದಿದ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಬರುವಂತ ಒಂದು ವಾರದಲ್ಲಿ ದೇವರ ಚಿತ್ತ ಇದ್ರೆ ನಾವು 9ನೇ ಅಧ್ಯಾಯ 6ನೇ ವಚನದಿಂದ ನಾವು ಈ ಪಾಠವನ್ನ ಪ್ರಾರಂಭ ಮಾಡೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಈ ಒಂದು ದಿನದಲ್ಲೂ ಕೂಡ ನಾವು ಪ್ರಾರ್ಥನೆ ಮೂಲಕ ಈ ಒಂದು ಊಟವನ್ನ ನಾವು ಮುಕ್ತಾಯಗೊಳ್ಳೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರರಾದ ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಬ್ರದರ್ ವಿನೋದ್. ನಮಸ್ತೆ. ಆಯ್ತು, ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. Our Heavenly Almighty Father, God of Abraham, Isaac, and Jacob, hallowed be thy name. Dear Father, this evening we have come in front of thy feet as one family to hear the words of thy brethren. Dear Father, we have selected few among us in this world to know thy truth, and they have guided us to an opportunity, to a blessing that our minds cannot perceive. We thank thee for that. Dear Father, as we lead our life each day, help us to keep our mind, our thoughts, our words, and intentions in a way that is acceptable to thy will. Help us to subdue ourselves to thy grace, to thy words, so that we inculcate the characters of fruits of the Holy Spirit and walk in a way that is acceptable in thy sight. Dear Father, thy selection is unique and thy selection is so blessed. We thank thee for this opportunity. Help us to grow more in truth and to give up our worldly life, and to, in these ending days, help us to seek fulfilling thy will as our most important criteria, and guide us. Bless the brethren who has constantly revealing unto us thy words, who was giving unto us the knowledge of truth, and giving us an opportunity to understand the importance of not only listening but also following thy words in our daily life. Let everything happen as thee wills and as thee wish in our lives, and nothing according to what we want. We pray all this unto thee, mighty Father, through the precious name of thy only begotten Son, our Savior, protector, Lord Jesus Christ. Amen. Amen. Thank you. Thank you.